ಇವತ್ತು ಬಿಡದಿ ಬೈರಮಂಗಲ ಹೋರಾಟಕ್ಕೆ ನಾನು ಪ್ರಕಾಶನ ಎಲ್ಲರೂ ಹೋಗಿದ್ವಿ. ಆದ್ರೆ ನಮ್ಮನ್ನ ತಡೆಯೋದಕ್ಕೆ ಒಂದು ಗುಂಪೇ ಇತ್ತು ಅಲ್ಲಿ. ಈ ಸದ್ಯದ ಪರಿಸ್ಥಿತಿ ಸ್ವಲ್ಪ ಗೊಂದಲವಾಗಿದೆ ಅಲ್ಲಿ ನೋಡಿ. ಅಲ್ಲಿ ನೋಡ್ರಿ, ನಮ್ಮ ಕಾರನ್ನ ಅಡ್ಡಾಕಿ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಐ ಡ್ರಾಮಾಗಳನ್ನ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಗಾಡಿನ ಬಿಡಲ್ಲ ಅಂತ ಇದಾರಲ್ಲ, ಅದಕ್ಕೋಸ್ಕರ ಪೊಲೀಸ್ನವರು ಜೊತೆಗೆ ಇಲ್ಲಿನ ರೈತರು ನಮ್ಗೆ ದಾರಿ ಮಾಡ್ಕೊಡ್ತಾ ಇದ್ದಾರೆ. ಇದು ಕೊಲೆ, ನೀವು ರೈತರ ಮೇಲೆ ಮಾಡ್ತಾ ಇರೋ ಕೊಲೆ ಇದು. ನಮ್ಮನ್ನ ತಡೆಯಕ್ ಬಂದಿರೋ ರೈತರು, ಅನ್ನಿಸ್ಕೊಂಡಿರೋ ದುಡ್ಡಿಸ್ಕೊಂಡಿರೋ ರೈತರು ಇವರೆಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕೊಳ್ಳೇಗಾಲದಿಂದ. ಏನು ಬಿಡದಿ ಭೂ ಸ್ವಾಧೀನ ಇದೆ, ಸರ್ಕಾರದವರು ಅದನ್ನ ಅಕ್ವೈರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ. ಇವತ್ತು ನಮ್ಮ ಚಾಮರಾಜನಗರ, ಗುಂಡ್ಲುಪೇಟೆ, ಯಳಂದೂರು, ಕೊಳ್ಳೇಗಾಲ, ಅನೂರು ಎಲ್ಲಾ ರೈತರು ಸೇರಿ ಬಿಡದಿಗೆ ಹೋಗಿ ಅಲ್ಲಿ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಕೊಡ್ತೀವಿ. ನಾವು ಸ್ಟಾರ್ಟಿಂಗ್ ಇಂದಾನು ಆ ಸಪೋರ್ಟ್ನ ಕೊಟ್ಕೊಂಡು ಬಂದಿದ್ದೀವಿ. ನೀವು ಬಿಡದಿಯಿಂದ ಹಿಂದಿದ್ದಾರೆ, ಬಿಡದಲ್ಲೇ ಇದ್ದಾರೆ ನೀವು. ನಾನು ಜೊತೆಗೆ ನಮ್ಮ ಪ್ರಕಾಶನ್ ಅವ್ರು ಬಂದಿದ್ದಾರೆ. ಅಣ್ಣ ನಮಸ್ಕಾರ. ನಾನು ಪ್ರಭು ಸುಪ್ರೀಂ, ನೀನು ಮಂತ್ರಿ ಆದ್ರೆ ನಾನು ರಾಜ. ಎಲ್ರಿಗೂ ನಮಸ್ಕಾರ. ಇವತ್ತು ಬಿಡದಿ ಹೋರಾಟ ಏನಿದೆ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ನಾವು ಸ್ಟಾರ್ಟಿಂಗ್ ಇಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಅವ್ರಿಗೆ ಹೋಗಿ ಸ್ಟಾರ್ಟಿಂಗು ಧೈರ್ಯ ಹೇಳಿ ಈ ತರ ಮಾಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ವಿ. ಇವಾಗ ಸುಮಾರು ಕೆಲವರು ಅಕ್ವೈರ್ ಮಾಡಿದ್ದಾರೆ ಅಂತಾರೆ, ಇನ್ನು ಕೆಲವರು ಕೊಡ್ತೀನಿ ಅಂತಾರೆ, ಕೊಡಲ್ಲ ಅಂತಾರೆ. ಇವತ್ತು ನಾನು ಜೊತೆಗೆ ಪ್ರಕಾಶನ ಇದ್ದಾರೆ. 2 hours ಹೋಗಿ ರೀಚ್ ಆಗ್ತೀವಿ. ಅಲ್ಲಿ ಹೋಗಿ ನಮ್ಮ ರೈತರು ಅಲ್ಲಿ ಬಸ್ಸಲ್ಲಿ ಬರ್ತಾ ಇದ್ದಾರೆ. 2 ಬಸ್ಸು, 3 ಬಸ್ ಬರ್ತಾರೆ. ಎಲ್ಲೆಲ್ಲಿಂದ ಬರ್ತಾರಣ್ಣ? ಇವತ್ತಿನ ಹೋರಾಟಕ್ಕೆ ಎಲ್ಲ ಕಡೆ, ಕರ್ನಾಟಕದ ಎಲ್ಲ ಭಾಗದ ರೈತರುಗಳು ಬರ್ತಾರೆ. ಈ ಕಡೆ ನಮ್ಮ ಸೈಡು ಗುಂಡ್ಲುಪೇಟೆ, ಅನೂರು, ಕೊಳ್ಳೇಗಾಲ, ಯಳಂದೂರು ಎಲ್ಲ ಸೈಡ್ ರೈತರುಗಳು. ನಾವು ಈ ಕಡೆ ಬಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸದ್ಯಕ್ಕೆ ನಾವು ಕಾರಲ್ಲಿ ಹೋಗ್ತಾ ಇದೀವಿ ರೀ. ನಾವು ಹೋಗುವಾಗ ಎಲ್ಲರೂ ಕೊಡಲ್ಲ ಅಂತ ಇದ್ರಿ. ಇವಾಗ ಒಂದ್ ಸ್ವಲ್ಪ ಜನ ಕೊಡಲ್ಲ, ಸುಮ್ಗ ಅದು ನಾಟಕ ಆಡಿಸ್ತಾರೆ ಎಲ್ಲ ರಾಜಕೀಯ. ಯಾರು ಕೊಡವ ಬೋರ್ಡ್ ಹಾಕೊಂಡು ಕೊಡ್ತೀನಿ ಅಂದನ ಕೊಡವ್ರಿ ಹೋಗಿ ಅವ್ರ ಪಾಡ್ಗೆ ಅವ್ರು ಕೊಟ್ಕೊಂಡು ಸುಮ್ಗೆ ಇರ್ತಾರೆ. ಟಿವಿ ಮುಂದೆ ಹೋಗ್ಬಿಟ್ಟು ನಾವು ಕೊಡ್ತೀವಿ ಅಂತ ಹೇಳಿರ ಸುಮ್ಮನೆ 2 ಕೋಟಿ ಕೊಟ್ರೆ ಯಾವ ಮೂಲೆ 5 ಜನ ಮನೇಲಿ ಅದ್ರಪ್ಪ 40 ಲಕ್ಷ ಬರ್ತದ. ಅದ್ರಲ್ಲೂ ಅದು ಇದು ಎಲ್ಲ ಬಂದಾಗ ಎಲ್ಲ ಕಳ್ಕತ್ತಾರಪ್ಪ. ಓಕೆ, ಇವಾಗ ಸೀದಾ ಹೋಗೋಣ. ಮಧ್ಯೆ ಎಲ್ಲಾದ್ರೂ ಒಂದು ಟೀ ಕುಡ್ಕೊಂಡು ಸೀದಾ ಬಿಡದಿಗೆ ಹೋಗಿ ಅಲ್ಲಿ ಸಿಗ್ತೀವಿ. ನೀವು ಬಿಡದಿಯಿಂದ ಹಿಂದಿದ್ದಾರೆ, ಬಿಡದಲ್ಲೇ ಇದ್ದಾರೆ ನೀವು. ಹಿಂದೆ ಬಿಡದಿಂದ ಹಿಂದೆ ತೆಳುಗುಪ್ಪಳ್ಳಿ ಅಂತ ಇದೆ ಅಂತ ಲೆಫ್ಟ್ ತಗೋಬೇಕು. ಲೆಫ್ಟ್ ಅಲ್ಲಿ ಕೆಳಗಡೆ ಬಂದಿದ್ದೀರಾ? ಬಂದು ಎಲ್ಲಿದ್ದಾರೆ ನೀವೀಗ? ಓಕೆ ರೀ, ಹತ್ತತ್ರ ಬಿಡದಿಗೆ ಬಂದ್ವಿ. ನಾವು ಮಧ್ಯ ಟೀಗೆ ಎಲ್ಗೂ ನಿಲ್ಸಿಲ್ಲ. ಇಲ್ಲಿ ಹಣ್ಣು ಗಿಣ್ಣು ಏನೋ ಇದೆ, ಅದನ್ನ ತಿನ್ಕೊಂಡು ಹೋಗೋಣ. ಬೇರೆ ರೈತರುಗಳನ್ನ ಇಲ್ಲಿ ಇರಿ ಅಂದ್ಬಿಟ್ಟು ಹೇಳಿದ್ವಿ. ಎಲ್ಲ ರೈತರುಗಳು ಇಲ್ಲಿ ಇದ್ದಾರೆ. ನಾವು ಅಂಡರ್ ಪಾಸ್ ಸಿಕ್ಕಿದ್ದಾರೆ ನಮ್ಗೆ. ಎಲ್ಲೇನ ಕೆಲಸ, ಮನೆ ಕೆಲಸ ಮಾಡಿಸ್ತಾ ಇದೀವಿ. ಏನ್ ಸಂಪಾದನೆ. ನಾನು ಫಸ್ಟ್ ಟೀ ಕುಡಿಬೇಕು. ಬೆಳಗ್ಗೆ ತಿಂಡಿ ಮಾಡಿದ್ಮೇಲೆ ಟೀ ಕುಡಿಬೇಕು. ಇಲ್ಲಿ ನೋಡಿದ್ರೆ ಟೀ ಇಲ್ಲ, ಮಧ್ಯೆಲ್ಲೂ ನಿಲ್ಸ್ಲಿಲ್ಲ. ಪಾಪ ರೈತರು ಇಲ್ಲೆಲ್ಲ ಕಾಯ್ತಿದ್ರಂತೆ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೀದಾ ಬಂದ್ಬಿಟ್ವಿ. ಇಲ್ಲಿ ನೋಡಿದ್ರೆ ಯಾವುದು ಅಂಗಡಿಗಳೇ ಇಲ್ಲ. ಸ್ವಲ್ಪ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ತನಕ ಹೋಗ್ತಾ ಇದೀವಿ. ನಾವ್ ಇವಾಗ ಬೈರಮಂಗಲಕ್ಕೆ ತಾನು ಹೋಗ್ಬೇಕು, ಸರ್ಕಲ್. ಬಿಡದಿಂದ ಒಳಗಡೆ ಹೋಗ್ಬೇಕಲ್ವಾ? ಬಿಡದಿಂದ ಒಳಗಡೆ. ಟೀ ಇದೆಯಾ? ಓಕೆ, ಎಲ್ಲ ರೈತರು ಬಂದ್ರು. ಇಲ್ಲಿ ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇಲ್ಲಿ ಏನಂದ್ರೆ ಎಲ್ಲಾ ರೈತರನ್ನು ಒಟ್ಟಿಗೆ ಸೇರಿಸಿ ಕರ್ಕೊಂಡು ಹೋಗೋದಿದೆಯಲ್ಲ, ಅದೇ ತಲೆನೋವು. ಓಕೆ, ಬಸ್ ಬಂತು ನೋಡ್ರಿ ಅಲ್ಲಿ. ಗುಂಡ್ಲುಪೇಟೆ ಇದು ರೈತರು. ಯಾವುದು? ಇಲ್ಲೊಂದು ಬಸ್ಸು, ಅಲ್ಲೊಂದು ಬಸ್ಸು, 2 ಬಸ್ ಬಂತು ಇವಾಗ. ಇನ್ನ ಬರುತ್ತಾ ಬಸ್ಸು? ಇನ್ನೊಂದು ಬರುತ್ತೆ. ಆರಾಮ ಮಂಡಲ ಆರಾಮ.
ಸಿಂಗಲ್ ತೆಗೀರಿ ಒಬ್ರು ಒಂದ್ ನಿಮಿಷ ಸಿಂಗಲ್ ತೆಗೀರಿ ಸಿಂಗಲ್ ಒಂದ್ ಓಕೆ ಸಿಗೋಣ ಬನ್ನಿ ಅಲ್ಲಿ ಸಿಂಗಲ್ ತೆಗೆದ್ಬಿಡು ಒಂದ ಸರಿ 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 ನಡ್ರಿ ನಡ್ರಿ ಅಲ್ಲಿ ಸಿಗೋಣ ಯಾವ್ದು ಇದು ಕೈಗೆ ಬಂದದ್ದು ಬಾಯಿಗೆ ಬಂದ ನೋಡ್ರಿ ಕೈಗೆ ಬಂದದ್ದು ಬಾಯಿಗೆ ಬಂದಿಲ್ಲ ಅಂತಾರಲ್ಲ ಹಂಗಾಯ್ತು. ಟೀ ಆರ್ಡರ್ ಮಾಡಿದ್ವಿ, ಎಲ್ಲ ರೈತರು ಬಂದರು, ಇನ್ನು ಟೈಮ್ ಆಗುತ್ತೆ ಕುಡಿತಾ ಕೂತ್ಕೊಂಡ್ರೆ ಅಂತ ಹೇಳಿ ಹೊಡ್ತಾ ಇದ್ದೀವಿ. ಬನ್ನಿ ಟೀ ಆಮೇಲೆ ಕುಡಿಯೋಣ, ಫಸ್ಟ್ ಹೋಗೋಣ. ಓಕೆ ನೋಡ್ರಿ, ನಾವು ಹೋಗೋ ರೈತರುಗಳನ್ನ ಇಲ್ಲಿ ಚೆಕ್ ಮಾಡಿ ಬಿಡ್ತಾವ್ರೆ. ಕೆಲವರು ಕಾರ್ಗಳನ್ನ ಇಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಡೌನ್ ಮಾಡಿ ಇರಿ, ನಿಲ್ಸಿ ಮುಂದ್ಗಡೆ ಬಂದಿರೋ ಜಾಗ ಇಲ್ಲ ಅಂತ ಬನ್ನಿ ಅಲ್ಲಿ ದಾರಿ ಇಲ್ವಾ? ಮುಂದೆ ದಾರಿ ಇಲ್ವಾ? ಅಲ್ಲಿ ದಾರಿ ಇಲ್ಲ, ಇಲ್ಲೇ ನಿಲ್ಸಿ ಅಂತವ್ರೆ. ಹಾ ಬನ್ನಿ ಅಲ್ಲಿ ಮುಂದೆ ದಾರಿ ಇದೆಯಂತೆ, ಎಲ್ಲ ಇಲ್ಲೇ ನಿಲ್ಸಿ ಅನ್ಬಿಟ್ಟು ಹೇಳ್ತಾ ಇದ್ರು. ಅದಕ್ಕೆ ಈ ಊರಿನ ರೈತರು ಬಂದು ಜಗಳ ಮಾಡಿ ಮತ್ತೆ ಒಳಗಡೆ ಹೋಗ್ತಾ ಇದೀವಿ. ನಾವು ಲಾಸ್ಟ್ ಟೈಮ್ ಬಂದಿರೋದಕ್ಕೂ ಈಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಸದ್ಯದ ಪರಿಸ್ಥಿತಿ ಸ್ವಲ್ಪ ಗೊಂದಲವಾಗಿದೆ. ಅಲ್ಲಿ ನೋಡಿ, ಪೊಲೀಸರಿಗೆ ನಮ್ಮ ರೈತರಿಗೆ ಜಟಾಪಟಿ. ಅಲ್ಲಿ ನೋಡಿ, ಪೊಲೀಸ್ನವರು ಒಳಗಡೆ ಬಿಡಲ್ಲ ಅಂತ, ರೈತರು ಒಳಗಡೆ ಬಿಡಬೇಕು ಅಂತ. ಅಲ್ಲಿ ನೋಡಿ, ಯಾರು ಕೊಡ್ತೀವಿ ಇವರು ಕೊಡ್ತೀನಿ ಅನ್ನೋರಾ? ಇದು ಓಕೆ, ಇಲ್ಲಿ ನೋಡಿ, ಕೊಡ್ತೀವಿ ಇಲ್ಲ, ಗಾಡಿನ ಬಿಡಲ್ಲ ಅಂತ ಇದಾರಲ್ಲ, ಅದಕ್ಕೋಸ್ಕರ. ಅಲ್ಲಿ ನೋಡ್ರಿ, ಇವ್ರು ಯಾರು ಕೊಡ್ತೀನಿ ಅನ್ನವ್ರಾ? ಕೊಡ್ತೀವಿ ಅಂತ ಭೂಮಿನ ಕೊಡ್ತೀನಿ ಅಂತ ಹೇಳ್ತಿರೋರು ನಮಗೆ ಅಲ್ಲೇ ಮಾಡ್ತಾ ಇದ್ದಾರೆ ನೋಡಿ. ಭೂಮಿನ ಯಾರು ಇಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅವರು ಅಲ್ಲೇ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಜೊತೆಗೆ ಇಲ್ಲಿನ ರೈತರು ನಮಗೆ ದಾರಿ ಮಾಡ್ಕೊಡ್ತಾ ಇದ್ದಾರೆ. ಯಾರು ಇಲ್ಲ, ಹೋಗಿ ಬನ್ನಿ. ಓ ಸರಿ. ರೈತರು ಕಂಡ್ರೆ ಆಗದೆ ಇದ್ದವರು, ದುಡ್ಡುಗೋಸ್ಕರ ಬಂದಿರೋರು ನಮ್ಮನ್ನ ತಡೆದು, ಅಲ್ಲಿ ನಾವು ಬೇರೆ ಕಡೆಯಿಂದ ಬಂದಿದ್ದೇವಲ್ಲ, ರೈತರನ್ನ ತಡೆದು ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ನಾನೇ ಮಾಡೋಣ ಅನ್ಕೊಂಡೆ, ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಗಲಾಟೆ ಆಯ್ತು. ಎಲ್ಲ ದುಡ್ನವರು, ಎಲ್ಲ ಕಾಂಗ್ರೆಸ್ ಪಕ್ಷದ ರೈತರು ಅಲ್ಲ, ಗುಲಾಮ್ ನನ್ನ ಮಕ್ಕಳವರು ಬಂದ್ರೆ ನಮ್ ಗ್ಲಾಸ್ ಹೊಡಿತಾವ್ರೆ. ಯಾಕೆ ಅವ್ರು ಭಯ ಆಗದೆ ಅಂದ್ರೆ ಎಷ್ಟೊಂದು ಜನ ಗೊತ್ತಾಣ, ಇಲ್ಲಿ ಬಸ್ಗಳು ಬರಬಾರ್ದು, ಅಲ್ಲೇ ಸ್ಟಾಪ್ ಮಾಡಬಾರ್ದು. ಹಾಕೊಂಡು ಅಲ್ಲ ಹಾಕೊಂಡು ಪೊಲೀಸರು ಕೆಟ್ಟಗಟ್ಟೆ ಹೋಯ್ಕೊಂಡು ಎಲ್ಲಾರು ತಳ್ಕೊಂಡು ಬಂದಿರೋದು, ಗಂಡಗುಂಡಿ ಮಾಡಿ ಇಲ್ಲಿ ಬಸ್ಗಳ ಬಂದಿರೋದು. ಇಲ್ಲಿ ರಾಜ್ಯದಲ್ಲಿ ಎಲ್ಲಾರು ನಮ್ಗೆ ಬೆಂಬಲ ಕೊಡ್ತಾವ್ರೆ, ಅವ್ರಿಗೆ ನಿಂತೋಗ್ಬಿಟ್ಟು ಅನ್ನೋ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದವ್ರು ಮಾಡಿಸ್ತಾ ಇರುವಂತ ಹೋರಾಟ ಅದು. ನಾವು ಬರ್ತಾ ಇದ್ರೆ ನಮ್ ಕಾರ್ ಗ್ಲಾಸ್ ಅನ್ನೆಲ್ಲ ಹೊಡಿತಾವ್ರೆ. ಅದಕ್ಕೆ ನಾವು ಮಾತಾಡಿದ್ರು, ಸೈಡಿಗೆ ಬಂದಾಗ ಮಾತಾಡಿದಾರಲ್ಲಿ. ಥ್ಯಾಂಕ್ ಯು.
ನೋಡಿ ಬಂದಿರೋ ರೈತರಿಗೆಲ್ಲ ಅಡುಗೆ ಮಾಡ್ತಾವ್ರೆ. ಅನ್ನ, ಸಾಂಬಾರ್, ನೋಡಿ ಮೊಸರು, ಮಜ್ಜಿಗೆ ಮಾಡ್ತಾವ್ರೆ ಇಲ್ಲಿ. ಇವತ್ತು ತುಂಬಾ ಜನ ರೈತರು ಬಂದಿದ್ದಾರೆ, ಸಿಕ್ಕಾಬಟ್ಟೆ ಕ್ರೌಡು. ರೈತರು ಅಂತ ಅನ್ನಿಸ್ಕೊಳ್ಳೋ ಹೆಸರಲ್ಲಿ ದುಡ್ಡಿಸ್ಕೊಂಡು ಬಂದಿರ್ತಾರಲ್ಲ, ಅವರು ಜಗಳ ತಂದಿಡೋ ನಮ್ಮಲ್ಲೇ ಇವರಲ್ಲೇ ಜಗಳ ತಂದಿಡೋ ಅಂತ ಕೆಲಸ ಮಾಡ್ತಿರ್ತಾರೆ. ಅದು ಪ್ರಾಬ್ಲಮ್ ಆಗಿರೋದಿಲ್ಲ. ಹಾಗೆ ಬನ್ನಿ, ಇಲ್ಲಿ ನಾವು ಬಂದಿರೋ ರೈತರು, ಇಲ್ಲಿನ ರೈತರು, ಎಲ್ಲ ಕಡೆಯಿಂದ ಬಂದಿರೋ ರೈತರು ಒಂದ್ ಸೈಡು ಹೋರಾಟ ಮಾಡಿದ್ರೆ, ಅದೇ ಒಂದ್ ಸ್ವಲ್ಪ ಮುಂದೆ ಹೋದ್ರೆ ನಾವು ಭೂಮಿನ ಕೊಡ್ತೀವಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಅನ್ಸ್ಕೊಂಡಿರೋ, ದುಡ್ಡಿಸ್ಕೊಂಡಿರೋ ಜನಗಳು. ಇಲ್ಲ ನೋಡಿ ಯಾವ ತರ ಆಗ್ತಾ ಇದೆ ಅಂದ್ರೆ, ಆವಾಗಿಂದ ಇಲ್ಲಿ ಏನ್ ಭಾಷಣ ಮಾಡ್ತಾ ಇದಾರೆ ರೈತರು, ಭಾಷಣ ಮಾಡ್ತಾ ಇದಾರೆ, ಆದ್ರೆ ಅಲ್ಲಿ ಸಾಂಗ್ಗಳನ್ನ ಹಾಕ್ತಾ ಇದಾರೆ. ಯಾವುದೇ ಕಾರಣದಿಂದ ಯಾವುದೇ ಕಾರಣಕ್ಕೂ ನೀವು ಎದೆಗುಂದುವಂತ ಅವಶ್ಯಕತೆ ಇಲ್ಲ. ಇವತ್ತಿನ ದಿನ ನಾನೊಬ್ಬ 13 ವರ್ಷದ ಬಾಲಕ ಇಲ್ಲಿ ಬಂದ್ಬಿಟ್ಟು ರೈತರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಏನಿರ್ಬೋದು ಅಂತ. ಮುಂದೆ ನಮ್ಮಂತ ಚಿಕ್ಕ ಮಕ್ಕಳನ್ನ ಉಳಿಸಿ, ಮುಂದೆ ನಮ್ಮೊಂದು ಭವಿಷ್ಯ ನಿರ್ಮಿಸ್ಕೊಡಿ, ಮುಂದೆ ನಮಗ್ ದಿನದ ಊಟ ಕೊಡಿ ಅಂತ ಕೇಳ್ಕೊಂಡೋಗ್ ಬಂದಿದ್ದೀನಿ ನಾನು. ಯಾಕಂದ್ರೆ ಮೊದಲನೇದಾಗಿ ರೈತರು ಅಂದ್ರೆ ನಮ್ಗೆ ಏನ್ ಭಾವನೆ ಬರುತ್ತೆ ಹೇಳಿ? ಈ ಆದಿ ಅಂತ್ಯ ಇಲ್ದೇ ಇರುವಂತ ಏಕೈಕ ವ್ಯಕ್ತಿ ಈ ಭೂಮಿ ಮೇಲೆ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ರೈತರೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ರೈತನೇ ಆಧ್ಯಾತ್ಮ, ಅನ್ನದಗುಳೆ ಪರಮಾತ್ಮ. ಇದನ್ನ ಕಿವಿ ಕೊಟ್ಟು ಕೇಳಿಸ್ಕೊಬೇಕು ರಾಜ್ಯ ಸರ್ಕಾರದವರು. ನಾನು ಪ್ರಭು ಸುಪ್ರೀಂ, ನೀನು ಮಂತ್ರಿ ಆದ್ರೆ ನಾನು ರಾಜ. ಇವತ್ತು ನೀವು ಬರೀ ಕಂಚಗಾರನಹಳ್ಳಿ, ಬೈರಮಂಗಲ ಮಾತ್ರ ಅಲ್ಲ, ಇದು ಇನ್ನು 5 ರಿಂದ 10 ವರ್ಷ ಕಳೆದ್ರೆ ಇಡೀ ನಮ್ಮ ಭೂಮಿನ ಬರತಕ್ಕಂಥ ಭೂಮಿನ ನುಂಗಕ್ಕೆ ರೆಡಿ ಆಗಿದ್ದಾರೆ ಕದೀಮರುಗಳು, ಕಳ್ಳರುಗಳು, ಅವ್ರಿಗೆಲ್ಲ ಮೀಡಿಯೇಟರ್ಗಳು. ಇಂಥ ಶಿವಕುಮಾರ್ಗಳು ಮೀಡಿಯೇಟರ್ ಚಮಚಗಳು. ಶಿವಕುಮಾರ್ಗಳು ಆ MNC ಕಂಪ್ನಿಗಳಿಗೆ ಚಮಚ. ಶಿವಕುಮಾರ್ ಅವ್ರೇ, ನೀವೇನು ಭಾರಿ ಇದೆಲ್ಲ ನಿಮ್ಮ ಜಮೀನು, ಏನು 1000 ಎಕರೆ ನಿಮ್ಮ ಜಮೀನು ಉಳಿಯಲ್ಲ, ಅವ್ರದ್ದು ಉಳಿಯಲ್ಲ. ಈಗಾಗಲೇ ಪ್ಲಾನ್ಗಳು ಎಲ್ಲವೂ ಸಿದ್ಧವಾಗಿದೆ. ನಂಜುಸ್ವಾಮಿ ಪ್ರೊಫೆಸರ್ ಅವತ್ತೇ ಹೇಳಾರ, ಎಲ್ಲ ಪ್ಲಾನ್ಗಳು ರೆಡಿ ಆಗ್ತಾ ಇದೆ. ಯಾವ ರೀತಿ ಭೂಮಿ ಕೊಡಿಸ್ಬೇಕು ಅಂತ ಅವ್ರಿಗೆ ಗೊತ್ತು, ಯಾವ ರೀತಿ ಕೊಡಿಸ್ಬೇಕು, ಯಾವ ಥರ ಹಿಂಸೆ ಕೊಡಬೇಕು, ಎಲ್ಲ ಪ್ಲಾನ್ ಆಗೋಗಿದೆ. ಇನ್ನು 10 ವರ್ಷ ನೋಡ್ಕೊಳ್ಳಿ, 10 ವರ್ಷ ನಮ್ಮ ಹತ್ರ ಭೂಮಿ ಇರಲ್ಲ. ಇವತ್ತೇನೋ ಬರೀ ಕಂಚಗಾರನಹಳ್ಳಿ, ಬೈರಮಂಗಲ ಅನ್ಕೊಂಡು ಎಲ್ಲೋ ಚಾಮರಾಜನಗರದಲ್ಲಿ ಕೂತಿದ್ರೆ ಅದು ನಡೆಯಲ್ಲ, ಅವ್ರಿಗೂ ಬರ್ತದೆ. ಅದಕ್ಕೆ ಶಕ್ತಿ ಏನು ಇವತ್ತು ಹಾಕೊಟ್ಟಿದ್ರೆ, ಇದು ಹೇಳಿದ್ರು ಮೇಡಮ್ ಅವ್ರೀಗ, ಇದು ಎಲ್ಲರ ಹೆಗಲ ಮೇಲೆ ಇರಬೇಕು. ಇದು ಸಹಸ್ರಾರು ಸಂಖ್ಯೆ ಜನ ಇವತ್ತು ಸತ್ತು ವಿಧವೆಯರಾಗಿ ಅನಾಥ ಮಕ್ಕಳಿಂದ ಇವತ್ತು ಶಾಲಾಗಿದೆ. ಅಷ್ಟು ಸುಲಭ ಅಲ್ಲ, ಹಾಕೊಂಡು ಕೂತಾರಲ್ಲ, ಇದು ಗೊತ್ತಿಲ್ಲ ಅವ್ರಿಗೆ. ಅವರು ಕಳೆ ಇದ್ದಾಗ ಅದ ಹೇಳಿ, ರೈತನ ಬೆಳೆಗ ಏನ್ ಬರ್ತದೆ ಹೇಳಿ, ನಾವು ಎದುರಿವ ಅದಕ್ಕೆ. ಅದು ಒಂದೊಂದು ಕಡೆ ಆಹಾರಕ್ಕೆ ಉಪಯೋಗಿಸ್ಕೊತೀವಿ, ಇನ್ನೊಂದು ಕಡೆನ ಗೊಬ್ಬರ ಮಾಡ್ತೀವಿ. ಗೊಬ್ಬರ ಏನ್ ಹೇಳಿ, ಅದು ನಮ್ಮ ಒಳ್ಳೆಯದಕ್ಕೆ ಅದು ಗೊಬ್ಬರ ಮಾಡ್ಕೊಳ್ಳೋ, ಕೆಟ್ಟದ್ದು ಮಾಡಬಾರ್ದು. ಅವ್ರನ್ನ ಏನು ಮಾಡ್ಕೊಳ್ಳೋ, ಆ ಕಳೆಗೆ ನಾವು ಎದುರಲ್ಲ. ಮತ್ತೆ ರೈತ ಎಂಥ ಪರಿಸ್ಥಿತಿಲೂ ನಾವು ಇಂಥವು ಕದಿಮರಿಗೆ ಎದುರಲ್ಲ. ಬರದಲ್ಲಿ, ಬೆಂಕಿಲಿ, ಮಳೆಯಲ್ಲಿ, ಗಾಳಿಲಿ ಎಲ್ಲವನ್ನು ಜಯಿಸಿ ವ್ಯವಸಾಯ ಮಾಡ್ತೀವಿ ನಾವು ಅಲ್ವಾ. ಪ್ರಕೃತಿಗೆ ಎದುರಲ್ಲ, ನಾವು ಪ್ರಕೃತಿಗೆ ಎದುರಲ್ಲ. ಇಂಥ ಜುಜುಬಿ ಶಿವಕುಮಾರ್ಗಳಿಗೆ, ನರೇಂದ್ರ ಮೋದಿಗಳಿಗೆ ಎದುರ್ತೀವ ನಾವು? ಎದುರ್ತೀವಿ ಹೇಳಿ? ಹಾಗಾಗಿ ಇಂಥ ಕಳ್ಳರು ಇದ್ದೇ ಇರ್ತಾರೆ. ನಿಮ್ಮ ಹೋರಾಟ ಅಲ್ಲ ಇದು, ನಮ್ಮ ಹೋರಾಟ, ನಮ್ಮ ಹೋರಾಟ. ನಾವಿಲ್ಲಿ ಬಂದಿಲ್ಲದೆ ಇರ್ಬೋದು, ಪ್ರತಿ ಎಲ್ಲ ಚಳುವಳಿಗಳು ನಿಮ್ಮದು ಒಂದು ಪಾಯಿಂಟ್ ನಾವು ಹಾಕೊಂಡಿರ್ತೀವಿ. ಇವತ್ತೇ ನಾವು ಎಲ್ಲ ಹೇಳಿದೀವಿ, ಏನಾದರೂ ನಮ್ಮನ್ನ ಇಲ್ಲಿ ಅರೆಸ್ಟ್ ಮಾಡಿದ್ರೆ ನೀವೆಲ್ಲರೂ ಸಜ್ಜಾಗಿ ಇಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಕರ್ನಾಟಕದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅಲ್ಲಲ್ಲೇ ರಸ್ತೆ ತಡೆ ಮಾಡಿ ಅಂತ, ಅಲ್ಲಲ್ಲೇ ಕೂತ್ಕೊಳ್ಳಿ ನೀವು. ನಮ್ಮನ್ನ ಏನಾದರೂ ಪೊಲೀಸ್ನವ್ರು ಮುಟ್ಟಿದ್ರೆ ಅಷ್ಟು ಪ್ರಬಲ ಇವತ್ತು ಸಾಮೂಹಿಕ ನಾಯಕತ್ವದ ಕರ್ನಾಟಕ, ಬರೀ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲಿದೆ. ಇಡೀ ದೇಶವಲ್ಲ, ಎಲ್ಲ ಕಂಟ್ರಿಗಳಲ್ಲೂ ಕಟ್ಟಿದ್ದಾರೆ ನಮ್ಮ ಪ್ರೊಫೆಸರು. ಸಾಮೂಹಿಕ ನಾಯಕತ್ವದ ಅಷ್ಟು ಸುಲಭ ಎಲ್ಲ ದೇಶಗಳಲ್ಲಿದೆ. ನಿಮ್ಗೆ ಏನಾದ್ರೆ ಎಲ್ಲ ರೈತರುಗಳು, ಎಲ್ಲ ನಾಯಕರುಗಳು ಬೀದಿಗಳಿದ್ದಾರೆ. ಇಡೀ ಅಖಂಡ ಪ್ರಪಂಚದಲ್ಲೇ ನಮ್ಮ ಸಂಘಟನೆ ಇದೆ. ಇವತ್ತೇ ನೀವು ಒಬ್ಬರು ಅಂತ ತಿಳ್ಕೊಬೇಡಿ, ಇದು ನಮ್ಮ ಹೋರಾಟ. ಪ್ರೊಫೆಸರ್ MDN ಕಟ್ಟಿದಂತ ಹೋರಾಟದೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಯಾವುದೇ ರೈತನ ಕೆಳಗಿದ ಪಕ್ಷಗಳು ಯಾವತ್ತೂ ಉಳಿದಿಲ್ಲ. ಇವತ್ತು ನಮ್ಮ ತಡೆಯಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ
ಶಿವಕುಮಾರ್ ಅವರೇ, ತಡೆದಿರೋ ನಮ್ಮ ಅಣ್ಣ ತಮ್ಮಿದ್ರಲ್ಲ ನೀವು ಎಲ್ಲ ಜಿಲ್ಲೆಗೂ ಬರ್ತಾ ಇದ್ದೀರಿ, ನಮ್ಮ ಜಿಲ್ಲೆಗೆ ಬರ್ತಾ ಇದ್ರಿ. ನೀವು ಎದುರು ನೋಡಿ ಅದ್ರ ಎದುರು ಉತ್ತರ ಹೆಂಗಿರುತ್ತೆ ಅಂತ ನಾನು ಇಲ್ಲಿ ಹೇಳಲ್ಲ. ಆ ಉತ್ತರವನ್ನು ನಿಮ್ಗೆ ಬಡ್ಡಿ ಸಮೇತ ಕೊಡ್ತೀವಿ ನಾವು ನಿಮ್ಗೆ. ಸಾಮೂಹಿಕ ಮತ್ತು ರೈತರು ಏನ್ ಇವತ್ತು ನಮ್ಮನ್ನ ತಡೆದು ನೀವು ದುಡ್ಡು ಕೊಟ್ಟು ಬಂದಿದ್ದಾರೆ, ದುಡ್ಡು ನಮಗೆ ಕೊಟ್ಟಿದ್ದಾರೆ ಅಂತ ದುಡ್ಡು. ಇವತ್ತು ಬೆಳಿಗ್ಗೆ ಎಲ್ಲ 4 ಗಂಟೆಗೆ ಎದ್ದು ಹಾಲು ಕರೆದಾಕಿ ಎಲ್ಲರೂ ಪ್ರತಿಯೊಬ್ರು 400ರಿಂದ 500 ರೂಪಾಯಿ ಕೊಟ್ಟಿದ್ದಾರೆ, 1000 ರೂಪಾಯಿ ಕೊಟ್ಬಿಟ್ಟು ಬಸ್ಗಳು ಮಾಡ್ಕೊಂಡು ಬಂದಿದ್ದೀವಿ ನಾವು ಇವತ್ತು. ಚಂಗಡಿ ಹೇಳಿದ್ರು ಮಹದೇಶ್ವರ ಬೆಟ್ಟ ಇದೆ, ಮಹದೇಶ್ವರ ಬೆಟ್ಟದಿಂದ ಬಂದ ಮಲೆ ಮಹದೇಶ್ವರ ಬೆಟ್ಟದಿಂದ ಬಂದಿದ್ದಾರೆ. ಎಲ್ಲಿ ಸಣ್ಣ ರೈತರು, ಮುಕ್ತಿಕಲ್, ಬಂಡೀಪುರ, ಟ್ರೈಬ್ಸ್ ಮಹಿಳೆಯರು, ಏನು ನೀವು ಬಡವರು ಅವ್ರಿಗೇನು ಇಲ್ಲ ಅಂತ ಏನು ಟ್ರೈಬ್ ಜನಾಂಗ ಇದೆ, ಬುಡಕಟ್ಟು ಜನಾಂಗ ಇದ್ದಾರೆ ನೋಡಿ. ಆ ಬಂಡೀಪುರ ಕೇರಳ ಪಾಟ್ರಿಂದ ಬಂದಿದ್ದಾರೆ. ಎಲ್ಲರೂ ನಮ್ಮ ಹೋರಾಟ ಅಂತ ತಿಳ್ಕೊಂಡು ಬಂದಿದ್ದಾರೆ. ಅಂತ ಡಿ ಕು ಶಿವಕುಮಾರ್ಗಳಿಗೆ ಇನ್ನು 1000 ಬಂದ್ರು ನಾವು ಇದ್ರಲ್ಲ. ಯಾವ್ದ ಕಾರಣಕ್ಕೂ ಶಿವಕುಮಾರ್ ಅವರೇ, ನಿಮ್ಮ ಭೂಮಿ ಏನು 2.5 ಕೋಟಿ ಕೊಡ್ತಾನೆ, 5 ಕೋಟಿ ಕೊಡ್ತೀವಿ ನಾವು. ನಿಮ್ಮ 1000 ಎಕರೆ ಜಮೀನು ನಮಗೆ ಕೊಟ್ಟರೆ 5 ಕೋಟಿ, ನಿಮ್ಮ ಜಮೀನಿಗೆ 5 ಕೋಟಿ ಕೊಡ್ತೀವಿ ನಾವು. ಎಲ್ಲರೂ ಟವಲ್ ಹೊಡ್ತೀವಿ, 1,000 ರೂಪಾಯಿ ಹಾಕ್ಬಿಟ್ರೆ ಆಗೋಯ್ತು. ಇಡೀ ಕರ್ನಾಟಕದ 6-7 ಕೋಟಿ ಜನ ದುಡ್ಡು ಕೊಂಡು ಚಿಟ್ಕಿ ಒಡೆದಲ್ಲಿ ನಿಮ್ಗೆ ಖರೀದಿ ಮಾಡ್ತೀವಿ ನಾವು. ಕೊಟ್ರೆ ಅದೇ ನಿಮ್ಮ ಜಮೀನು ನೀವು ಮಡಿಕೋಬೇಕು. ನಮ್ಮ ಜಮೀನು ಇದು ಕೊಲೆ, ನೀವು ರೈತರ ಮೇಲೆ ಮಾಡ್ತಾ ಇರೋ ಕೊಲೆ ಇದು. ಆಗ ಹೇಳಿದ್ರು ನಮ್ಮ ಮಗು, ನಾವು ಅಷ್ಟೇ ಹೋರಾಟನ ಕೈ ಬಿಟ್ಬಿಟ್ರೆ ಅವ್ರಿಗೆಲ್ಲ ಅನ್ಯಾಯ ಮಾಡ್ದಾಗೈತೆ. ನಾವು ಬೈತಾರೆ, ನಮ್ಮ ಮಕ್ಕಳೇ ನಾವು ಬೈತಾರೆ. ಇದು ನಮ್ಮ ಪಾತ್ರ. ನಮ್ಮಿಂದ ಹೊರಗಡೆ ಇದ್ರಲ್ಲ ಸಿಟಿ ಜನ, ಬೆಂಗಳೂರವರು, ಮಡ್ರಾಸು, ಚೆನ್ನೈ, ಡೆಲ್ಲಿ, ಈಗಾಗಲೇ ಡೆಲ್ಲಿಲಿ ಗಾಳಿನ ದುಡ್ಡು ಕೊಟ್ಟು ಕುಡಿತಾವ್ರೆ. 1 ಲೀಟ್ರಿಗೆ 350, ಅದರಲ್ಲೂ ಕಂಪ್ನಿಗಳು, ಅದರಲ್ಲೂ ತರವಾದ ಕಂಪ್ನಿಗಳು. 1 ಲೀಟ್ರ್ 300 ಅಂದ್ರೆ ಇನ್ನೊಬ್ಬ 400 ಅಂತಾನೆ. ನಾಳೆ ಬೆಂಗಳೂರಿಗೂ ಬರ್ತದೆ. ಬೆಂಗಳೂರಿಗರು ಇವತ್ತು ನಮ್ಮಂದಿಗೆ ಚೌಕಾಸಿ ಆಡ್ಬೇಡಿ, ನೀವು 40 ರೂಪಾಯಿಂದ 50 ರೂಪಾಯಿ ಕೊಟ್ಟು ಅಕ್ಕಿ ತಿಂತಿದ್ದೀರಿ. ಇದೇ ಭೂಮಿನ ಕಿತ್ಕೊಂಡ್ರೆ MNC ಕಂಪ್ನಿಗಳು ಬರ್ತಾರೆ ಇಲ್ಲಿಗೆ. 500 ರೂಪಾಯಿ ಹೇಳ್ತಾರೆ 1 kg ಅಕ್ಕಿಗೆ. ಕೊಟ್ಟರೆ ತಿಂದರೆ 500 ರೂಪಾಯಿ ಕೊಡ್ತೀವೋ. ಪೊಲೀಸ್ನವ್ರು ಇದ್ದಾರೆ, ಪೊಲೀಸ್ನವ್ರು ಇವತ್ತು ಅವ್ರ ಕರ್ತವ್ಯ, ಸರ್ಕಾರ ಕರ್ತವ್ಯ ಮಾಡಬೇಕು. ಅವ್ರಿಗೂ ರೋಷ ಇದೆ. ಅಲ್ಲಿ ನಿಂತ್ಕೊಂಡು ನಮ್ಮ ತಡಿಬೋದು ಪೊಲೀಸ್ನವ್ರು ನಮ್ಮ ವಿರೋಧಿಗಳಲ್ಲ. ಅವರು ಹೊಟ್ಟೆ ಒಳಗೆ ಕ್ಯಾಣ ಬರ್ತದೆ, ಏನು ಮಾಡಲಿ. ಎಲ್ಲಿ ತಿಂದರು ಪೊಲೀಸ್ನವರು? ದೊಣ್ಣೆ ತಿಂದರ, ಇಲ್ಲ ರೈಫಲ್ ತಿಂದರ, ಜೈಲಿರೋ ಕಂಬಿಗಳು ತಿಂದರ, ಏನು ತಿಂದರು? ನಗರದ ಜನತೆ ಏನು ತಿಂದರು? ಇವರೆಲ್ಲ ನಮಗೆ ಬರಬೇಕು, ಅವ್ರು ಬರಬೇಕು, ಇನ್ನೂ ಬರ್ತಾ ಇಲ್ಲ. ವಕೀಲರು ಬರಬೇಕು, ಆಟೋ ಸಂಘದವ್ರು ಬರಬೇಕು, ಬಸ್ ಮಾಲೀಕರು ಬರಬೇಕು, ಪೊಲೀಸ್ನವ್ರು ಎಲ್ಲ, ಅನ್ನ ತಿನ್ನ ಎಲ್ಲರೂ ಬರಬೇಕು. ಅಲ್ಲಿ ಅನ್ನ ತಿಂದಿದ್ರು DK ಶಿವಕುಮಾರ್ ಪ್ರಧಾನಮಂತ್ರಿಗಳು, ಇನ್ಯಾರೋ JJP ಪಕ್ಷದವರು ಅಲ್ವಾ? ಅವರೆಲ್ಲ ಏನು ತಿಂದರು? ಒಟ್ಟಿಗೆ ದುಡ್ಡು ತಿಂದ್ರೆ ನೋಡೋ, ದುಡ್ಡಿಗಿಂತ ಇನ್ನು ಕೆಟ್ಟ ಮಾಡಲ್ಲ. ದುಡ್ಡಲ್ಲ, ಅದು ತಿಂತಾರೆ ಅವರು. ಇನ್ನು ಉಳಿದಂತ ಅನ್ನದಾತ ಬಂಧುಗಳು, ಭಾರತದ ರೈತರ ರಕ್ಷಣೆಗೆ ನೀವೆಲ್ಲರೂ ದಾವಸ್ ಬರಬೇಕು. ಎಲ್ಲ ನೀವು ರೈತರು ಬೆಳೆದ ಅನ್ನ ತಿಂದ MNC ಕಂಪ್ನಿ ಮತ್ತೆ ಹೇಳ್ತಾರೆ ನಮ್ಮ ಮೇಡಮ್ರು. ಅಲ್ಲಿ ಹಾಲನ್ನ ನೋಡೋಕ್ಕಾಗಲ್ಲ, ಒಂದು ದಂಡೆಗೆ ಇಟ್ಕೊಂಡ್ರೆ ದುರ್ವಾಸನೆ ಹೊಡೆದಂತ ಹಾಲು ಅಮೇರಿಕಾದಲ್ಲಿ ಅಂತ ಹಾಲು ಬರ್ತದೆ. ಕುಲಾಂತರ ತಳಿಗಳ ಆಹಾರ ಬರ್ತದೆ. ಗೊತ್ತಾ ಯಾವುದು ಅಭಿವೃದ್ಧಿ? ಬೆಂಗಳೂರಲ್ಲಿ IVF ಎಷ್ಟಿದಾವ ಮಕ್ಕಳು ಮಾಡೋ, ಅದು ಅಭಿವೃದ್ಧಿವ? ಹಾಸ್ಪಿಟಲ್ ಮಕ್ಕಳು ಮಾಡೋದು ಅಭಿವೃದ್ಧಿನ? ಯಾವುದು ಅಭಿವೃದ್ಧಿ? ಹಾಸ್ಪಿಟಲ್ಗಳು ಜಾಸ್ತಿ ಮಾಡೋದು ಅಭಿವೃದ್ಧಿ? ಹಾಸ್ಪಿಟಲ್ ಮಾಡದೇ ಇರೋದು ಅಭಿವೃದ್ಧಿ. ಭೂಮಿನ ಸಾವಯವ ಕೃಷಿಗೆ ಒಳಪಡಿಸೋದು ಅಭಿವೃದ್ಧಿ. ರೋಗನೇ ಬರದಂತೆ ನೋಡ್ಕೊಳ್ಳೋದು ಅಭಿವೃದ್ಧಿ. ಏನು ಇವರು ಅಭಿವೃದ್ಧಿ ಮಾಡಿ ಏನು ಮಾಡಿದಾರೆ ಇವರು? ಗಾಳಿನ ದುಡ್ಡು ಕೊಟ್ಬಿಟ್ಟು ಕುಡಿತೀವಿ ಅಂದರೆ ನಮ್ಮ ಪ್ರಪಂಚ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು ಮಕ್ಕಳಿಗೆ. ಆ ಮಕ್ಕಳಿಗೆ ಏನಾಗಿದೆ? ಏನು 1 ಇಂಚು ಭೂಮಿ ಉಳಿಯಲ್ಲ. ಹಾಗಾಗಿ ಇದು ಕಂಚಿಗಾರನಹಳ್ಳಿ, ಬೈರಮಂಗಲ, ಇನ್ಯಾವುದೋ ಹೋರಾಟ ಅಲ್ಲ ನೋಡಿ. CND ಕೊಡಗು ಎಲ್ಲ ಊರ್ಲೂ CND ಇದೆ. ನೀವು ನೋಡಿ ತೆಗೆದು ಊರುಗಳಲ್ಲಿ, ನೀವು ಯಾವುದೇ ಊರ್ಲಿ 1 ಇಂಚು ಭೂಮಿ, ಎಲ್ಲ ಪ್ಲಾನ್ಗಳು ಸಿದ್ಧತೆಗಳು ನಡೆದು ಹೋಗವ.
ಹಾಗಾಗಿ ಈ ಸರ್ಕಾರಗಳು ಚಮಚಗಳು MNC, ಆಮೇಲೆ ಕಾಂಗ್ರೆಸ್ JCB ಪಕ್ಷ ಇರಲ್ಲ. ಅದಾನಿ, ಅಂಬಾನಿ, ಬಾಯರು, ಮಾನ್ಸಂಟೋ, ಕಾರ್ಗಿಲ್ಲು ಆ ಪಕ್ಷಿಗಳು ಬರ್ತಾವ. ಇವ್ರಿಗೆ ಗೊತ್ತಾಯ್ತಾ ನಿಮ್ಗೆ? ಇವರೆಲ್ಲ ಜುಜುಬಿಗಳು, JCBಗಳು. ಅವ್ರಿಗೆ ಗೊತ್ತಿಲ್ಲ ನಾವೇನು ತಿಂತೀವಿ ಅನ್ನೋದಕ್ಕೆ ಒಟ್ಟಿಗೆ ಗೊತ್ತಿಲ್ಲ. JCBಗಳಿಗೆ ಇಲ್ಲಿ ಬಂದು ಮಾತಾಡ್ತಾರೆ ಅವರು. ಅದು ಒಂದು ತಪ್ಪು ಮಾಡ್ತಿದ್ರೆ ನಿಮಗೆ ನಿಜವಾಗ್ಲೂ ನಿಮ್ಗೆ ತಾಕತ್ತಿಲ್ಲ. ಅವ್ರನ್ನ ಕುಂಡಿಸ್ಕೊಂಡು ಅವ್ರು ಇಂಚವ್ರು ಹೋಯ್ತು. ಇಲ್ಲಿ ಅಂತ ಸಾಮೂಹಿಕ ನಾಯಕ ನೀವು ನಾಯಕರು, ನಾನು ನಾಯಕ, ನಾನು ಪ್ರಭು, ನಾನು ಸಾರ್ವಭೌಮ. ಇಲ್ಲಿ ಕರ್ಕೊಂಡ್ಬಂದು ಟವಲ್ ಹಾಕೊಂಡು ಅವನು ಇಂಚವ್ರು ನೀವು ಹೋಯ್ತೀವಲ್ಲ. ನಾವು ಕೂಡ ಭಿಕ್ಷಲಿ ಬದುಕ್ತಾ ಇರೋರು, ನಾವು ಕೂಡ ದುಡ್ಡು ಬದುಕ್ತಾ ಇರೋರು. ಇವ್ರುಗಳು ಮಾಡಿಲ್ವಾ? ಜನತಾದವರು ಜಮೀನುಗಳು ಮಾಡಿಲ್ವಾ? ಕಾಂಗ್ರೆಸ್ನವ್ರು ಮಾಡಿಲ್ವಾ? BJP ಅವ್ರು ಮಾಡಿಲ್ವಾ? ಮತ್ತೆ ಅವ್ರಿಗೆಲ್ಲ ಊನರ್ ಆಗ್ತಿದಾರೆ. ನೀವು ಕೆಲಸ ಮಾಡೋ ಆಳುಗಳು ಅವರು, ನಿಮ್ಮ ಹೊಲದಲ್ಲಿ ಕೆಲಸ ಮಾಡೋ ಆಳು ಊನರ್ ಹಾಕ್ರಿ. ನಾನು ಇಲ್ಲಿ ಮಾಡು, ನಾನು ಇಲ್ಲಿ ಅಧ್ಯಕ್ಷರ ಮಂಡಳಿಯಲ್ಲಿ ನಿಮ್ಮ ಸೇವಕ. ನೀವು ಕರೆದಾಗ ನಾ ಬಂದಿನಿ, ನಾವೆಲ್ಲ ಬಂದಿಲ್ವಾ? ಇಲ್ಲಿ ಯಾರು ಹೆಚ್ಚು? ನಾವ ಯಾರು ಹೆಚ್ಚು ಹೇಳಿ? ನೀವು ಹೆಚ್ಚು. ನೀವು ಸಾರ್ವಭೌಮ. ನಾವು ನೀವು ಕರೆದ ಅಡಿಗೆ ನಾವು ಓಡ್ಬೇಕು. ನಾಳೆ 12 ಗಂಟೆ ರಾತ್ರಿ ಫೋನ್ ಮಾಡಿದ್ರೆ ನಾವು ಓಡ್ಬರ್ಬೇಕು ಮೇಡಮ್. ನಾವೇನು ಏನಾರು ಆಗ್ಬಿಟ್ರೆ ಫೋನ್ ಮಾಡಿದ್ರೆ ನಾವು ಇಲ್ಲಿ ಓಡ್ ಬರ್ಬೇಕು. ನಮ್ಮೂರಿಗೆ ನೀವು ಬಂದ್ರೆ ಬರ್ಬೋದು, ಬರ್ದಿಲ್ಲ. ನೀವು ಯಾರು ಇಲ್ಲಿ ಸಾರ್ವಭೌಮವರು? ನೀವು. ಆಗ ತಿಳ್ಕೋಬೇಕು, ಇಲ್ಲಿ ನಾನು ಸುಪ್ರೀಮೋ. ನಾನು ಇವ್ರಿಗೆಲ್ಲ ಭಿಕ್ಷೆ ಬೇಡಿದ್ದೀನಿ. DK ಶಿವಕುಮಾರ್ ಯಾವ್ದ್ರಲ್ಲಿ ಊಟ ಮಾಡ್ತಾರೆ ನೋಡಿ. ಅಲ್ಗೋಯ್ತು ಮನಸ್ಸು ನಿಮ್ಗೆ. ಕೂತ್ಗಳಿ ಬನ್ನಿ, ಅದೇನಾಗಲಿ. ನಮ್ ನೋಡಿ ನೀವುಗಳು ಇದೇ ನಮ್ಮ ಮನಸ್ಥಿತಿಗಳು, ನಮ್ಮ ಜ್ಞಾನ ನೋಡಿ. ಕೂತ್ಗಳಿ, ಅದೇನಾರು ಮಾಡಿ ಕೂತ್ಗಳಿ ನೀವು ನೋಡಿ. ನಮ್ಮ ಆಯುಧ, ನಮ್ಮ ಪ್ರೊಫೆಸರ್, ನಮ್ಮ ಆಯುಧ ಶಾಂತಿ, ಶಿಸ್ತು. ಯಾವ ಗನ್ನಿಂದ, ಯಾವ್ದು ಬುಲೆಟ್ ಇಂದ ತರಕ್ಕಾಗಲ್ಲ. ಆ ಶಾಂತಿ ಶಿಸ್ತುನ ನಾವು ಬಳಕ ಬೇಕಾದ್ರೆ ಇಲ್ಲಿ ನೋಡಿ. ಇಲ್ಲಿ ಪೊಲೀಸ್ ಬರಕ್ಕಾಗಲ್ಲ, ಯಾರು ಬರಕ್ಕಾಗಲ್ಲ. ಅದೆಲ್ಲ ಗಲಾಟೆ ಮಾಡಿದ್ರೆ ಬರ್ಬೋದು ಪೊಲೀಸ್. ಶಾಂತಿ ಶಿಸ್ತು ಎಲ್ಲಿರ್ತದೆ ಅಲ್ಲಿ ಯಾರು ನಮ್ಮನ್ನ ಮುಟ್ಟಕ್ಕಾಗಲ್ಲ. ನೀವು ಇದನ್ನ ನಾವು ತಿಳ್ಕೋಬೇಕು. ಒಡಲಾಟದಿಂದ, ಈ ಕೋಪದಿಂದ ಮಾಡೋಕ್ಕಾಗಲ್ಲ. ಗೊತ್ತಿಲ್ಲ, ನಮ್ಮ ಅಣ್ಣ ನನಗೂ ಗೊತ್ತಿರಲಿಲ್ಲ ರೈಸಂಗ್ ಬರೋಕ್ಕೂ ಮುಂಚೆಯೇ. ಇವತ್ತು ಗೊತ್ತು. ಅವ್ರಿಗೂ ಹೇಳೋಣ ಸುಮಾರು ಜನ ಏನೇನು ಮಾತಾಡ್ಬೇಕೆಲ್ಲ ಮಾತಾಡ್ರೆ. ನಾವು ಜೊತೆಗೆ ಗ್ರಾಹಕರಿಗೆ ಹೇಳೋಣ, ಗ್ರಾಹಕರು ನೀವೆಲ್ಲ ಬರದೆ ಹೋದ್ರೆ ನಮ್ಮ ಭೂಮಿ ಕಿತ್ಕೊಂಡ್ರೆ ನಿಮ್ಗೆ ಉಣ್ಣಕ್ಕೆ ಅನ್ನ ಇಲ್ಲ. ಹಾಗಾಗಿ ಏನು ಬೆಂಗಳೂರಿನ ಜನತೆ ಇದ್ದರೆ ಇನ್ನಷ್ಟು ಬೆಂಗಳೂರು ಬೆಳೆದ್ರೆ ಏನಾಗೋದು ನಿಮ್ಮ ಪರಿಸ್ಥಿತಿ? ಗಾಳಿಗೆ ದುಡ್ಡು ಕೊಡ್ಬೇಕಾಯ್ತ ನೀವು. ನೀರು ಸಿಗಲ್ಲ. ಇದು ಪಾರ್ಕ್ ಮಾಡ್ತಾರೆ. ಪರಿಸರ ಎಲ್ಲ ಆಗಿ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಯ್ತದೆ. ಟೌನ್ಶಿಪ್ಪು ಅದು ಇದಕ್ಕೆಂತ ಭೂಮಿ ಮಹತ್ವದ ಒಂದು ಭೂಮಿ. ನಮಗೆ ಗೊತ್ತಿಲ್ಲ, ಯಾರೋ 2.5 ಕೋಟಿ ಕೊಡಕ್ಕೆ ಕೂತೀವಿ ಅಂತಾರಲ್ಲ. ಹಾಗಾಗಿ ಶಿವಕುಮಾರ್ ಹೇಳೋಣ, ನಿಮ್ಗೆ ಮಾನ ಮರ್ಯಾದೆ, ರೈತನ ಅನ್ನ ಊಟ ಮಾಡ್ತಾರೆ ಇವತ್ತೇ ಕೈ ಬಿಡಿ. ಇಡೀ ಜಿಲ್ಲೆಗೆ ಎಲ್ಲರೂ ಬರೋಕ್ಕಾಗಲ್ಲ. ಅಲ್ಲಿಂದ ಏನು ಬೆಳಗಾವಿಯಿಂದ ಒಂದು ಮುಖಂಡರುಗಳು ಬರ್ಬೋದು, ರೈತರು ಬರೋಕ್ಕಾಗಲ್ಲ. ಆ ರೈತರು ಅಲ್ಲಲ್ಲೇ ಕೂತ್ಕೊಂಡು ಮತ್ತು ಎಲ್ಲ ಉಸ್ತುವಾರಿ ಸಚಿವರಿಗೆ ಇದು ಬಿಡೋವರೆಗೂ ನೀವು ಎಲ್ಲೇ ಬನ್ನಿ, ಎಲ್ಲೇ ಹೋಗಿ, ನಿಮಗೆ ಕಪ್ಪು ಬಾವುಟ ಇರ್ಬೋದು, ಟೊಮೊಟೊ ವಡೆ ಇರ್ಬೋದು, ಬಟ್ ನಮಗೆ ಗೊತ್ತು ರೈತ ಸಂಘ ಯಾವ ಥರ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ನೀವು ಎದುರಿಸ್ಕೋಬೇಕಾಯ್ತ ಶಿವಕುಮಾರ್ ಅವರೇ. ಇಡೀ ಜನರ ವಿರೋಧ ಕಟ್ಕೊಂಡು ನೀವೇನು ಇದು ಯಾವುದೋ ಪಕ್ಷದ ರಾಜಕಾರಣ ಅಂತ ತಿಳ್ಕೊಬೇಡಿ. ರೈತರ ತಾಯಿ ನಮ್ಮ ತಾಯಿಗೂ ಜಮೀನು ಏನು ಸಂಬಂಧ ಇದೆ, ಆ ಸಂಬಂಧ ಇದೆ. ನಮ್ಮ ತಾಯಿನ ಮಾರ್ತಿದ್ರೆ ಕೂತ್ಕೊಳ್ಳಲ್ಲ. ಅಲ್ಲಿ ಕೂತಿರೋರು ತಾಯಿ ಮಾರು, ನಾವು ಇಲ್ಲಿರೋರು ತಾಯಿ ಉಳಿಸ್ಕೊಳ್ಳೋ ತಾಯಿಯ ಮಕ್ಕಳು, ಈ ಮಣ್ಣಿನ ಮಕ್ಕಳು. ನಾವೆಲ್ಲ ಎದ್ರೆ ಶಿವಕುಮಾರ್ ಅವ್ರನ್ನ ಉಫ್ ಅಂತ ಉರುಬಿಟ್ರೆ 3ನೇ ಮಾಡಿಯಿಂದ ಕುರ್ಚಿ ಸಮೇತ ಕೆಳಗೆ ಬೀಳ್ಬೇಕಾಗತ್ತೆ. ಹಾಗಾಗಿ ಏನು ಪ್ರಿಯಾಂಕಾ ಗಾಂಧಿ ಅವರೇ, ರಾಹುಲ್ ಗಾಂಧಿ ಅವರೇ, ನರೇಂದ್ರ ಮೋದಿ ಅವರೇ, ಇಲ್ಲಿನ ವಿರೋಧ ಪಕ್ಷದವರು ನಿಮ್ಗೆಲ್ಲ ಹೇಳ್ತಾ ಇದ್ದೀವಿ, ನೀವೆಲ್ಲ ಸೇರಿ ಏನಿವತ್ತು ಸರ್ಕಾರ ಹೇಳಿ ಇದನ್ನ ಕೈ ಬಿಡಬೇಕು. ಪ್ರಿಯಾಂಕಾ ಗಾಂಧಿಗೂ ಇದೆ, ನರೇಂದ್ರ ಮೋದಿಗೂ ಇರ್ಬೋದು, ನರೇಂದ್ರ ಮೋದಿ ಬೇರೆಯವ್ರಿಗೆ ಕೊಡ್ಬೋದು, ರಾಹುಲ್ ಗಾಂಧಿ ಎಲ್ಲರಿಗೂ ಭಾಗ ಇದೆ ಇಲ್ಲಿ. ಅದಕ್ಕಾಗೆ ನೀವು CM ಆಗಿರೋದು. ಆ ಭಾಗನ ನಾವು ಕೊಡಕ್ಕೆ ಬಿಡಲ್ಲ. ಕರ್ನಾಟಕ ನಿಮ್ಮ ಕೈ ಕೊಡಕ್ಕೆ ಬಿಡಲ್ಲ. ನರೇಂದ್ರ ಮೋದಿ ಪಾತ್ರನೂ ಇದೆ ಇಲ್ಲಿ.
ನೀವು ಅಷ್ಟು ಸುಲಭವಾಗಿ ಬರೀ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಒಬ್ಬರು ಅಂತ ತಿಳ್ಕೊಬೇಡಿ. ಹೇಳಿದ್ರು ಮಂಜು ಕಿರಣ್ ಎಲ್ಲನೂ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ನಮ್ಗಾರೆ. ಏನು ಇವ್ರು ಕಿವಿಗೆ ಹೂ ಮೂಡ್ಸಿರ ಗೊತ್ತು ಏನಪ್ಪ ಅಂದ್ರೆ ಬಾವು ಬಿದ್ಕೊಂಡಿವಿ, ಯಾವ್ದಾರ ಒಂದು ಹುಲ್ ಕಟ್ಟಿ ಹಿಡ್ಕೊಂಡು ಹತ್ಕೊತೀವಿ ಅಂತಲ್ಲ. ಆಗ ಯಾರ್ಯಾರು ಬರಲಿ ನಮ್ಮ ಜಮೀನು ಉಳಿಸ್ಕೊಳ್ಳಿ ಅಂತ ನಮ್ಮದು ಮಾತೃ ಹೃದಯ, ನಮ್ಮ ರೈತರದು. ಯಾರ್ಯಾರು ಬಂದ್ಬಿಟ್ರೆ ಬರಲಿ, ಬೇಡ ಅನ್ಬಾರ್ದು ಅವ್ರನ್ನ, ನಮ್ಮ ಜಮೀನು ಉಳಿಸ್ಕೊಳ್ಳಿ ಅಂತ ಅಷ್ಟು ನೀವು ಪರಿತಪಿಸ್ತೀರ ಹೊರತು ನಿಮಗೂ ಗೊತ್ತು ಅವರು ಕಳ್ರಿ ಅಂತಲ್ವಾ. ಬಾವು ಬಿದ್ದುಬಿಟ್ಟಿವಿ, ಯಾವುದೋ ಒಂದು ಹುಲ್ ಸಿಕ್ಕಿದ್ರು ನಾವು ಜೀವ ಉಳಿಸ್ಕೋಬೇಕಲ್ಲ, ಕೈ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ ನಾವು ಬಿದ್ದುಬಿಟ್ಟಿವಿ. ಈಗ ಸದ್ಯ ಯಾವನ ಪುಣ್ಯಾತ್ಮ ಬಂದು ನನ್ನ ಜಮೀನು ಉಳಿಸ್ತಾರೆ ನನಗೆ ಎಷ್ಟೋ ವಾಸಿ ಇದ್ದ. ಯಾರು ಬನ್ನಿರಿ, ಕಳ್ರೋ ಕಾಕ್ರೋ ಯಾರು ಬನ್ನಿ ನಮ್ಮ ಜಮೀನು ಉಳಿಸಪ್ಪ ಅಂತ ಗೋಗಲ್ಕತ್ತಲ್ವಾ ಹೇಳಿ. ಹಾಗಾಗಿ ಕಳ್ಳರು ಅಂತ ನಿಮ್ಗೆ ಗೊತ್ತೇ ಗೊತ್ತು, ಅವ್ರು ಅಲ್ವಾ ಕಳ್ಳರಲ್ವ ಅವರು, ಗೊತ್ತು ನಿಮ್ಗೆ ಕಳ್ಳರು ಅಂತ. ಇವ್ರಿಗಿಂತ ಹೆಚ್ಚಿನ ಕಳ್ಳರು ಅಂತ ಗೊತ್ತು, ಅದಕ್ಕಿಂತ ಹೆಚ್ಚಿನ BJP ಕಳ್ಳರು ಗೊತ್ತು ನಿಮ್ಗೆ. ಹಾಗಾಗಿ ನಮ್ಮ ಜನಗಳಿಗೆ ಎಲ್ಲರೂ ಗೊತ್ತು ನಮ್ಮ ಅಸಹಾಯಕತೆ. ನೀವು ನೋಡಿ ಸಾಯಂಕಾಲ ಎಲ್ಲರೂ ನೀವು ಹೊಸ ಕರೆಯಕ್ಕೆ ಹೋಗ್ಬೇಕು, ಇಲ್ಲಿ ಕೂತ್ಕೊಳಕ್ಕಾದ್ದ ಹೊಸ ಕರಕರತನೇ ಕಪ್ಪಾಡ ಕಟ್ಕೊಂಡು ಕರೆಯೋ. ನೀವು ಹೊಲದಲ್ಲಿ ನೋಡಿ ಹೋರಾಟ ಇಲ್ಲಿ ಎಲ್ಲರೂ ಬರಬೇಕು ಅಂತಲ್ಲ, ಹೋರಾಟ ದಿಕ್ಕನ್ನು ನಾವು ಚೇಂಜ್ ಮಾಡ್ಕೋಬೇಕು. ಕಪ್ಪಟ ಕಟ್ಕೊಂಡು ಹೊಸ ಕರೀರಿ, ಕಪ್ಪಟ ನಿಮ್ಮ ಹೊಲದಲ್ಲೇ ಕಪ್ಪೋಟನ ಇಟ್ಬಿಟ್ಟು ಕೆಲಸ ಮಾಡಿ. ಏನು ಹೇಳಿ, ಕಪ್ಪೋಟ ಇಟ್ಬಿಟ್ಟು ಕೆಲಸ ಮಾಡಿ. ಇದು ಸರ್ಕಾರ ವಿರೋಧ ಎಲ್ಲ ಊರುಗಳು ಮಾಡಿ, ಎಲ್ಲ ಗ್ರಾಮ ಪಂಚಾಯತಿ ಮುಂದೆ ಮಾಡಿ. ಇಲ್ಲೇ ಓಟು ನಾವು ನಿಮ್ಮಲ್ಲೇ ಬಂದು ನಾವು ವಿಧಾನಸೌಧಕ್ಕೆ ಬರಬೇಕು ಅಂತ ಏನು ರೂಲ್ಸಾ? ನಾವು ಎಲ್ಲಿ ಓಟ್ ಹಾಕ್ತೀವಿ ನಾವು ಹೇಳಿ, ಅಲ್ಲೇ ಹೋರಾಟ ಮಾಡೋ. ಎಲ್ಲಿ ನಾವು ಗೆಲ್ಲಿಸ್ತೀವಿ, ಎಲ್ಲಿ ನಾವು ಹಕ್ಕನ್ನು ಚಲಾಯಿಸ್ತೀವಿ, ಅಲ್ಲೇ ನಾನು ಹೋರಾಟ ಮಾಡೋ ತಾಕತ್ತು ನನಗಿದೆ. ಇಡೀ ನಮ್ಮ ಹೋರಾಟ ಶಿವಕುಮಾರ್ ಅವ್ರಿಗೆ ಭಾಳಷ್ಟು ಈ ಭೂದಾಹ ಇದೆ, ಎಲ್ಲರಿಗಿಂತ ಹೆಚ್ಚಾಗಿದೆ ಇವ್ರಿಗೆ. ಆ ಮದನ ನಾವು ಇಳಿಸ್ತೀವಿ. ನಿಮ್ಮ ಜಮೀನನ್ನು ಇದೇ ಥರ ನೀವು ಮಾಡಿದ್ರೆ ಏನು ಮರುಜಪ್ತಿ ಕಾರ್ಯಕ್ರಮ ಮಾಡ್ತಾ ಇದ್ದೋ ಅದೇ ಥರ ಶಿವಕುಮಾರ್ ಅವರೇ ನಿಮ್ಮ ಅಂಗಳಕ್ಕೆ ನುಗ್ಗಿ ನಿಮ್ಮ ಜಮೀನಿನ ನಾವು ಕಿತ್ಕೋಬೇಕಾಯ್ತೆ. ನಿಮ್ಮ ಮನೆ ಒಳಗೆ ನುಗ್ತೀವಿ ನಾವಾಗ. ನಮ್ಮನ್ನೇನಾದ್ರು ತಂಟಕ್ಕೆ ಬಂದರೆ ನಿಮ್ಮ ಜಮೀನಿಗೆ ನೇರ ನಿಮ್ಮ ಪೊಲೀಸು, ನಿಮ್ಮ ಮಿಲಿಟ್ರಿ, ನಾವೇನೂ ಮಾಡೋಕ್ಕಾಗಲ್ಲ. ಹೇಳಿದ್ರು ಜೈಲಿಗೆ, ನಿಮ್ಮ ಮನೆಗಳಲ್ಲೂ ಊಟ ಮಾಡಲ್ಲ, ನಿಮ್ಮ ಮನೆ ಶ್ರೀಮಂತರು ಊಟ ಮಾಡಲ್ಲ ಅಂತ ಊಟ ಕೊಡ್ತಾರೆ. ಕಳ್ಳನಿಗೆ ಎಷ್ಟು ಕೊಡ್ತಾರೆ ಗೊತ್ತಾರೆ? ಅಕ್ಕಿನ ಎಷ್ಟು ಕೊಡ್ತಾರೆ ಹೇಳಿ ಕಳ್ಳನ್ಗೆ ಜೈಲಿ? 15 kg ಅಕ್ಕಿ ಕೊಡ್ತಾರೆ. ನಿಮ್ಗೆ ಎಷ್ಟು ಕೊಡ್ತಾರೆ? ಕಳ್ಳರಿಗಿಂತ ತುಕ್ಕಳುವೆ ನಾವು 650 ರಿಂದ 850 ರೂಪಾಯಿ ಕೂಲಿ ಕೊಡ್ತಾರೆ ಅಲ್ಲಿ. ನಾವು 4 ಜನ ಜೈಲಿಗೆ ಹೋಗೋದು. ಎಷ್ಟು ಕೊಟ್ಟರು ನಮ್ಗೆ? 4 ಜನಕ್ಕೆ ಎಷ್ಟು ಕೊಟ್ಟರು? ಸಾಕಲ್ವಾ? ಜೈಲಿಗೆ ಹೋಗೋವೆಲ್ಲ ನಮ್ಮ ದನ ಕರುಗಳನ್ನ ಓಡ್ಕೊಳ್ಳಲಿ. ಇವ್ರ ಯೋಗ್ಯತೆಗೆ ನೀವು ಅರೆಸ್ಟ್ ಆಗಿ ಕುಡಿಯೋ ನೀರು ಕೊಡಲ್ಲ, ಕುಡಿಯೋ ನೀರು ಕೊಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ನೀವು ಬೇಕಾದ್ರೆ ಒಂದು ಅರೆಸ್ಟ್ ಆಗಿ ನೀವು ನೀರು ಬಾಯಿ ಬಡ್ಕೊಂಡ್ರು ಕೊಡೋಕ್ಕಾಗಲ್ಲ. ಇನ್ನು 140 ಕೋಟಿ ಜನಸಂಖ್ಯೆ ಅನ್ನ ಹಾಕೋ ರೈತನ ಇವರು ಏನು ಮಾಡೋಕ್ಕಾದ್ದು? ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೀವಿ. ಇದು ನಿಮ್ಮ ಹೋರಾಟ ಅಲ್ಲ, ನಮ್ಮ ಹೋರಾಟ. ಮೇಡಮ್ ಹೇಳೋದು 21ನೇ ತಾರೀಕು, ಅಲ್ಲೂ ಇನ್ನೂ ತೀರ್ಮಾನಗಳ ತಗೋತೀವಿ. ಇಡೀ ಅದು ಐತಿಹಾಸಿಕ ದಿನ ಆಗಬೇಕು. ಅವತ್ತು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಗಳನ್ನ ಮಾಡ್ತೀವಿ. ಅಲ್ಲಿ ಎಲ್ಲಿನೋ ಚರ್ಚೆಗಳಾಗ್ತಾವಲ್ಲಿ, ನಮ್ಮ ಅಧ್ಯಕ್ಷೀಯ ಮಂಡಳಿ ಚರ್ಚೆಗಳು ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ದೊಡ್ಡ ಮಟ್ಟದಲ್ಲಿ 21ನೇ ತಾರೀಕು. ಜೊತೆಗೆ ನಾವು ಇಲ್ಲಿ ಹೇಳ್ತಾ ಇದ್ದೀವಿ, ಎಲ್ಲ ಜಿಲ್ಲೆ ತಾಲೂಕುಗಳಿಗೆ ಬಂದರೆ CM ಆಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ಇದೇ ವಿಷಯ ಇಟ್ಕೊಂಡು ನೀವು 1 ಇಂಚ್ ಭೂಮಿನೂ ಈಗಾಗಲೇ ಬೆಂಗಳೂರಲ್ಲಿ ಅದೆಷ್ಟು 60,000 70,000 ಸೈಟ್ಗಳಿದಾವಂತ, ಅದನ್ನೇ ಇನ್ನೂ ಏನೂ ಮಾಡಿಲ್ಲ. ಅದೆಷ್ಟೋ ಲಕ್ಷಕ್ಕೂ ಎಕರೆ ಸ್ವಾಧೀನ ಪಡಿಸ್ಕೊಂಡ್ರೆ ಅದಕ್ಕೆ ಏನೂ ಮಾಡಿಲ್ಲ ಇವರು. ಅನ್ನ ಎಲ್ಲಿ ತಿಂದರು ಇವರು? ಮತ್ತು ಅನ್ನ ತಿನ್ನ ಎಲ್ಲ ನನ್ನ ಮುಖಾಂತರ ನಾನು ಅವರೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀವಿ. ಮತ್ತು ಮಾಧ್ಯಮ ಮಿತ್ರರು ಭಾಳಷ್ಟು ನಮ್ಮ ಹೋರಾಟ ನಾವು ಎಷ್ಟು ಜನ ಸೇರಿದ್ದೀವಿ ಅದನ್ನು ಅವ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುತ್ತಿಗೆ ಹಾಕ್ತೀವಿ. ಆವತ್ತು ನಮ್ಮ ಮನೆಗಳ ಮೇಲೂ ನಾವು ಹಸಿರು ಬಾವುಟ ಹಾಕ್ತೀವಿ. ನಿಮ್ಮ ಏನು ಈ ಪಂಚಾಯಿತಿಗಳಿದ್ರೆ ಎಲ್ಲ ರೈತರುಗಳು ಅವತ್ತು ನಿಮ್ಮ ಮನೆಗಳ ಮೇಲೆ ಹಸಿರು ಬಾವುಟನ ಆರಿಸ್ಬೇಕು. ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುತ್ತಿಗೆ ಹಾಕ್ತೀವಿ. ಅಕಸ್ಮಾತ್ ನಾವು ಅವತ್ತು ಅರೆಸ್ಟ್ ಮಾಡಿದ್ರೆ ಅಲ್ಲೇ ನಾವು ಏನೇನು ಟ್ರೈನಿಂಗ್ ಕೊಡಬೇಕು ಅಂತ ಮುಂದೆ ಹೇಳ್ತೀನಿ. ಅವತ್ತು ತಾವುಗಳು ನಿಮ್ಮ ಮನೆಗಳ ಮುಂದೆ ಎಲ್ಲ ಹಸಿರು ಬಾವುಟನ ಹಾಕಿ ನಿಮ್ಮ ಫೇಸ್ಬುಕ್ಕಲ್ಲಿ ನೀವೇ ಹಾಕಿ, ನಿಮ್ಮ ಸ್ಟೇಟಸ್ಗಳಲ್ಲಿ ನೀವೇ ಹಾಕಿ. ಅನಂತರ ಇನ್ನೂ ಚರ್ಚೆ ಮಾಡ್ತೀವಿ. ಬೇರೆ ಬೇರೆ ರಾಜ್ಯದ ನಾಯಕರುಗಳೊಂದಿಗೂ ಚರ್ಚೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೇಡಮ್ ಅವರು ಚರ್ಚೆ ಮಾಡ್ತಾರೆ. ಅದು ಒಂದಂತ ಕಳೆದ ಅಲ್ಲೂ ಆಗ್ತದೆ. ಹಾಗಾಗಿ ಆಗ್ತಿರಲ್ವತ್ತು ಎಲ್ಲ ಆರಿಸ್ತಿರಲ್ವಾ?
ಅವತ್ತು ಮಾಡಿ. ಜೊತೆಗೆ ಏನಿವತ್ತು ಕಾನೂನುಗಳು ಹೇಳಿದ್ರು, ಕಾನೂನುಗಳು ಯಾರಿಗೋಸ್ಕರ ಇರೋದು? ನಮಗೋಸ್ಕರ ಕಾನೂನು. ಭೂಮಿ ಕಿತ್ಕ ಅಂತ ನಾವ್ಯಾರು ಹೇಳಿದ್ವ? ನಾವು ಕೇಳೋದು ಯಾವ್ದು ಮಾಡ್ತಾ ಇಲ್ಲ ಇವರು. ಬಿಡದಿಲ್ಲಿ ಭೂಮಿ ಕಿತ್ಕ ಅಂತ ಯಾರಪ್ಪ ಕೇಳಿರೋದು? ಯಾರು ಕೇಳಿದ ಮೇಲೆ ಇವರು ಕಾನೂನು ಯಾಕೆ ಮಾಡಬೇಕು? ಆ ಕಾನೂನು ಅಲ್ಲ. ನಮ್ಮ ವಿರೋಧಿ ಕಾನೂನುಗಳು ಕಾನೂನು ಅಲ್ಲ. ಅದು ನಂಜುಂಡಸ್ವಾಮಿ ಅವರು ಕೊಟ್ಟಿರೋದು ನಿಮಗೆ. ಇದೆಲ್ಲ ನಂಜುಂಡಸ್ವಾಮಿ ಅವ್ರ ಬಗ್ಗೆ ಪುಸ್ತಕಗಳನ್ನ ಓದಿ ನೀವು. ಪ್ರೊಫೆಸರ್ ಅವರ ನಂಜುಂಡಸ್ವಾಮಿ ಅವರ ಪುಸ್ತಕಗಳನ್ನ, ಅವರ ಚಳುವಳಿಗಳನ್ನ, ಅವ್ರ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ಒಬ್ಬೊಬ್ಬರು ನೀವು ಹೋರಾಟಗಾರರು ಹೆಂಗೆ ಆಗಬೇಕು ಅಂತ ಗೊತ್ತಾಯ್ತು. ಅದನ್ನೆಲ್ಲ ಅಬ್ಸರ್ವ್ ಮಾಡಿ. ಸಾಮೂಹಿಕ ನಾಯಕದ ತಂಡ ನಿಮ್ಮ ಜೊತೆಗಿರುತ್ತೆ. ಹೋರಾಟ ನಿಮ್ಮದು, ನಮ್ಮದು ಅಲ್ಲ. ಹೋರಾಟ ನಮ್ಮದು. ನಮ್ಮ ಜಿಲ್ಲೆಯ ಎಲ್ಲ ಮತ್ತು ರಾಜ್ಯದ ಎಲ್ಲ ಮೂಲೆಗಳಲ್ಲೂ ನಾವು ಹೋರಾಟನ ಜಿಲ್ಲೆಗಳಲ್ಲೇ ಮಾಡ್ಬೇಕಂದ್ರೆ ಅಲ್ಲಿಂದ ಇಲ್ಲಿ ಬರೋ ಗೊತ್ತು ನಿಮ್ಮ ರೈತರಿಗೆ. ನಾವು ಒಬ್ಬೊಬ್ಬರು ರೈತರು. ಇವತ್ತು ನಮ್ಮ ಹಸುಗಳೆಲ್ಲ ಅಟ್ಲು ಕಟ್ಟಾಕವ. ಆಯಿತು, ನೀವು ಬರಲಿಲ್ಲ ಅಂತ ತಿಳ್ಕೊತಿದಾರಿ. ನಮ್ಮ ಹಸುಗಳಿಗೆ ಮೇವು ಇವತ್ತು ಹಸುಗಳು ಅಟ್ಲು ಕಟ್ಟಾಕವ. ನಮ್ಮ ಹಸುಗಳು 100% ಸತ್ಯ ಇದು. ಹಾಗಾಗಿ ಈ ಥರ ನಮ್ಗೆಲ್ಲರಿಗೂ ನಾವೇನು ದೊಡ್ಡ ದೊಡ್ಡ ನಾಯಕರುಗಳಲ್ಲ. ಹಾಗಾಗಿ ನಾವು ಒಂದಿನ ಇಲ್ಲಿಗೆ ಬಂದರೆ ನಮ್ಮ ಅಲ್ಲಿ ಇಲ್ಲಿನ ಎಲ್ಲ ಕರ್ತವ್ಯಗಳಿದ್ದು. ಅದಂತೂ ರೇಷ್ಮೆ ಮಡಿಕೊಂಡ್ರಂತೂ ನೀವು ಕರೆದಾಗಲೆಲ್ಲ ಬರೀ ರೇಷ್ಮೆನೇ ಇರ್ತದೆ. ನಮಗೆ ಸೊಪ್ಪಾಕವ್ರು ಯಾರು ಅದಕ್ಕೆ ಬೆಳಿಗ್ಗೆ ಹಾಕ್ಬಿಟ್ಟು ಬಂದು ಸಾಯಂಕಾಲ ಹೋಗೋಕ್ಕಾಗಲ್ಲ ಬಿಡದಿಯಿಂದ. ಆಗ ಈ ಒಂದು ಕಾರಣಗಳಿಂದ ಬಂದಿಲ್ಲದೆ ಇರ್ಬೋದು ಹೊರತು ನಾವು ಅಲ್ಲಲ್ಲೇ ನಾವು ಹೋರಾಟ ಮಾಡ್ತೀವಿ. ಯಾಕಂದರೆ ಯಾವುದೇ ಭಾಗದಲ್ಲಿ ಒಂದಿನ ನನ್ನ ಉದ್ದೇಶ ಭೂಮಿ ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಅದರ ಹೋರಾಟವೇ ನಮ್ಮ ಗುರಿ. ಯಾರು ಒಂದು ಇಂಚು ಕೊಡಬೇಡಿ. ಹಾಗಾಗಿ ನಿಮ್ಗೇನಾದರೂ ರೈತರು ಇನ್ನೂ ಏನು ಸರ್ಕಾರಗಳು, ನಿಮ್ಮ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ, ನಾವು ಯಾರು ಓಟ್ ಹಾಕಿ ಅಂಥವ್ರಿಗೆ ಓಟ್ ಹಾಕಿ ಅಂತ ನಾವು ಹೇಳಲ್ಲ. ಇದೇ ಥರ ಮಾಡಿದ್ರೆ ನಾವು ಎಲ್ಲರ ಮತ್ತೆ ಜೊತೆಗೆ ನಾವು MLAಗಳಿಗೂ ನಾವು ಮುತ್ತಿ ಹಾಕ್ತೀವಿ, ಅವ್ರ ಮನೆಗಳಿಗೂ ಹೋಗ್ತೀವಿ. ಯಾಕಂದರೆ ಇದು ವಿಷಯ ಆ MLAಗಳು ಹೇಳಬೇಕು. ನನಗೆ ಬರ್ತೇನೆ ಕೂತ್ಕೊಳ್ಳೋಗಿಲ್ಲ. ಆ ವಿಷಯನ ನಮ್ಮ ಭಾಗದ MLAಗಳು ಶಿವಕುಮಾರ್ ಅವ್ರಿಗೆ ನಮ್ಮನ್ನ ಏನಾದ್ರು ಮಾಡಿಬಿಡ್ತಾರೆ ರೈತ ಸಂಘ ಅಂದರೆ ಏನು ಮಾಡಲ್ಲ ನಾವು. ನಮಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ. ಓಟ್ ಹಾಕೋ ಮುಖಾಂತರ ಮಾಡ್ತಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಈ ಏನು ಬಿಡದಿನ ಇದು ಇಶ್ಯೂ ವಾಪಸ್ ತಗೊಳ್ಳಿ ಅಂತ ಆ MLAಗಳು ಹೇಳಬೇಕು, ಉಸ್ತುವಾರಿ ಸಚಿವರು ಹೇಳಬೇಕು. ಹಾಗಾಗಿ ಎಲ್ಲ ರಾಜ್ಯದ ಎಲ್ಲ MLAಗಳ ಮನೆ ಮುಂದೆ ನಾವು ಅದು 2ನೇ ಹಂತದಲ್ಲಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಭಯ ಪಡೋ ಅಗತ್ಯ ಇಲ್ಲ. ಭೂಮಿ ಏನಾದ್ರು ತಿದ್ದುಬಿಟ್ಟ ತಕ್ಷಣ ಇವ್ರ ಅಪ್ಪನ ಮನೆಯದಲ್ಲ, ಸರ್ಕಾರನೇ ಚೇಂಜ್ ಮಾಡ್ಬಿಡ್ತೀವಲ್ವ ನಾವು. ಏನು ಮಾಡಿ ಹೇಳಿ? ಈ ಸರಿ ಯಾವ ಸರ್ಕಾರ ಇತ್ತು? ಇಲ್ಲಿ ಯಾವ ಸರ್ಕಾರ ಇತ್ತು? ಈ ಸರಿ ಯಾವ ಸರ್ಕಾರ ಬಂದು? ಹಂಗೆ ಕಾಗದ ಮೇಲೆ ಬರೆಯಕ್ಕೆ ನಮ್ಮ ಕೈಲಿ ಆಗಲ್ವಾ? ಸರ್ಕಾರನೇ ಉರುಳಿಸೋರ್ಗೆ ಆ KIDB ಅಂತ ತೆಗಿಯೋಕ್ಕಾಗಲ್ವಾ? ತೆಗಿಯೋಕ್ಕಾಗಲ್ಲ ಹೇಳಿ. ಅಷ್ಟೇ ಸುಲಭ ಅದು. ಹಾಗಾಗಿ ನಿಮ್ಮ ಜೊತೆ ನಾವು ಇರ್ತೀವಿ. 3:30 ಆಗಿದೆ ಪಾಪ. ಎಲ್ಲರೂ ಜೊತೆಗೆ ಪೊಲೀಸ್ನವರು ಪಾಪ ನಾವು ಬರ್ಬೇಕಾದ್ರೆ ಅವರೆಲ್ಲ ಗಲಾಟೆ ಮಾಡ್ತಾರೆ. ಅವರು ಒಳಗೆ ಒಂದು ಕಡೆ ವಿರೋಧನ ಏನು ಮಾಡೋಕ್ಕಾಗಲ್ಲ. ಪೊಲೀಸ್ ಎಷ್ಟೋ ಜನ ಪೊಲೀಸ್ನವರು ಅಲ್ಲಿ ಲಾಭ ಇಲ್ಲ ಅಂತ ಬಂದಿದ್ದಾರೆ. ಎಷ್ಟೋ ಜನ ಬೆಂಗಳೂರಿಗೆ ಬಂದಿದ್ದಾರೆ. ಹಾಗಾಗಿ ಅವರೆಲ್ಲ ಬರೋವತ್ತು ಹಳ್ಳಿಗೆ ನಿಮ್ಮೆಲ್ಲರ ಬೆಂಬಲ ಎಲ್ಲರೂ ಇದೆ. ನೀವು ಪೊಲೀಸ್ನವರು, ಇವರು, ಅವರು ಎಲ್ಲ ಇಡೀ ಗ್ರಾಹಕರುಗಳು, ಬಳಕೆದಾರರ, ಬೆಂಗಳೂರು ಜನ ಎಲ್ಲರೂ ನಮ್ಮ ಜೊತೆ ಬರ್ತಾರೆ. ನೀವು ಹೋರಾಟನ ಮುಂದುವರಿಸಿ. ನಮ್ಮ ಶಕ್ತಿ ನೀವು 400 ಮಾಡಿದ್ದೀರಾ, ಯಶವಂತ್ ಹೇಳಿದ್ರು ನಿಮ್ಗೆ. ಆ ಶಕ್ತಿ ಎಲ್ಲರನ್ನೂ ಕರ್ಕೊಂಬರ್ತದೆ. ಹಾಗಾಗಿ MLA ಕೊಟ್ರ MLA ಬಾಲಕೃಷ್ಣ ಬಗ್ಗೆ ಮಾತಾಡ್ಬೇಕು. ಅವ್ರ ಬಗ್ಗೆ ನಮ್ಮ ಪ್ರೊಫೆಸರ್ ಸಣ್ಣ ಸರ್ಕಾರದಲ್ಲಿ ಸಣ್ಣ ಮಂತ್ರಿ ಅಂತ. ಹಾಗಾಗಿ ಏನೋ ಬಾಯ್ ಬೇಡ. ಜುಜುಬಿ ಅಲ್ಲಿ ಕೂತಾರಲ್ಲ ಅವ್ರಿಗಿಂತ ದುಃಖವೇ. ಇವ್ರು ಧೈರ್ಯವಾಗಿರೋ ಬಂದು ಕೂತಾರೆ. ಅಲ್ಲಿ ಕೂತಿರೋರು ಧೈರ್ಯವಾಗಿರೋ ಬಂದು ಕೂತಾರೆ. ಏಡಿ ಎಲ್ಲೋ ಕೂತಾನೆ. ಏಡಿ ಅಲ್ವಾ? ಅಲ್ಲಿ ಕೂತಿರೋರು ಧೈರ್ಯವಾಗಿರೋ ಬಂದು ನಾವು ಕೊಡ್ತೀವಿ ಅಂತಾರೆ. ಅವ್ರನ್ನ ಕಳಿಸ್ಬಿಟ್ಟು ಏಡಿ ಕಂಡ ಎಲ್ಲ ಅವ್ರ ಬಗ್ಗೆ ಮಾತಾಡ್ಬೇಕಾ? ಏಡಿಗಳ ಬಗ್ಗೆ ಹೇಳಿದ್ರು ಮೇಡಮ್ ಎಲ್ಲ ಅದ್ಯಾರು ಅವರ ಅಂತ. ಹಾಗಾಗಿ ನಮ್ಮ ಮುಂದೆ ಇವ್ರು ಯಾರು ಜುಜುಬಿಗಳು. ನಮಗೆ ಗೊತ್ತು ಪ್ರಕೃತಿ ವಿಕೋಪ, ಗಾಳಿ ಎಷ್ಟು ಬೀಸ್ತದೆ, ಬಾಳೆ ಗಿಡಗಳನ್ನೆಲ್ಲ ಉಂಟಿಸ್ಬಿಡ್ತದೆ, ಮನೆಗಳನ್ನೆಲ್ಲ ಎತ್ಕೊಂಡು ಹೊಟ್ಟುತ್ತೆ. ಬಿಸಿಲು 40 ಡಿಗ್ರಿ ಸೆಂಟಿಗ್ರೇಡ್ಲಿ ನಾವು ವ್ಯವಸಾಯ ಮಾಡ್ತೀವಿ. ಜೋರು ಮಳೆ, ಸುಂಟ್ರ ಗಾಳಿ, ದೊಡ್ಡ ದೊಡ್ಡ ಗುಡುಗು ಸಿಡಿಲು ಹೊಡಿತಿರುತ್ತೆ. ನಾವು ಹೊಲದಿಂದ ಮನೆಗೆ ಬರ್ತೀವಿ ಅಲ್ವಾ? ಸಿಕ್ಕಾಕೊಂಡ್ರೆ ಹೊಲದೊಳಗೆ ಗುಡುಗು ಸಿಡಿಲು ಬಿಡಾಕ ನಾವು ಎದ್ಕೊಂಡು ಕೂತ್ಕೊಳವ? ಹೊಲದಿಂದ ಮನೆ ಬರಲ್ವಾ? ಗಾಳಿ ಬೀಸುತ್ತೆ ಎದ್ಕಣವ? 40 ಡಿಗ್ರಿ ಸೆಂಟಿಗ್ರೇಡ್ ಬಿಸಿಲು ಬತ್ತ ಎದ್ಕಣವ? ಅಂಥವ್ರಿಗೆ ಇದರಲ್ಲಿ ನಾವು ಈ ಕಚಡ ತಿನ್ನೋರ್ಗೆ ಎದ್ಕೊಳಕತ್ತ ನಾವು.
ಹಾಗಾಗಿ ನಾವೆಲ್ಲ ಈ ಭೂಮಿ ತಾಯಿಯ ಮಕ್ಕಳು. ಹಾಗಾಗಿ ನಮ್ಗೆ ಭಯ ಇಲ್ಲ, ಭೂಮಿ ತಾಯಿ ನಮ್ಗೆ ರಕ್ಷಣೆ ಇದ್ದಾರೆ. ನಾವು ಮಾಡೋದು ಒಳ್ಳೆ ಕೆಲಸ ಸತ್ಯ, ಲೇಟ್ ಆಯ್ತದೆ. ಹಾಗಾಗಿ ಎಲ್ಲರೂ ನಾವು ಜೊತೆಲಿದ್ದು ಎಲ್ಲರೂ ಮಾತಾಡಿದ್ದಾರೆ. ಹಾಗಾಗಿ ಇಂಥ ವಿಷಯಗಳು ಇವ್ರನ್ನ ನಾವು ಏನೂ ಮಾಡೋದು ಬೇಡ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿದ್ರಿ. ಜೈ ರೈತ. ಇನ್ನೊಂದ್ಸರಿ ಸಾಮೂಹಿಕ ನಾಯಕತ್ವಕ್ಕೆ, ರೈತ ಮಕ್ಕಳಿಗೆ, ರೈತ ಮಹಿಳೆಯರಿಗೆ. ಇಲ್ಲಿವರೆಗೆ ನೀವೆಲ್ಲ ಯಾರ ಜೈ ಕೂಗಿದ್ದೀರಿ? ಇಷ್ಟು ದಿನ ಆಗದ ನಮ್ಮನ್ನೆಲ್ಲತ್ತು ನಮ್ಮ ತಾಯಿಗೆ ಅಡ್ಡು ಬಿದ್ದಿಲ್ಲ, ನಾನು ನಮ್ಮ ಅಪ್ಪನಿಗೆ ಅಡ್ಡು ಬಿದ್ದಿಲ್ಲ ಅಲ್ವಾ? ಯಾರಿಗೆ ಅಡ್ಡು ಬೀಳ್ತಿದ್ರಿ ನೀವು? ಯಾರಿಗೆ ಅಡ್ಡು ಬೀಳ್? ಭೂಮಿ ತಾಯಿಗೆಲ್ಲ ಅಲ್ಲಿ ಆ JJP ಪಕ್ಷಗಳು ಅಡ್ಡು ಬೀಳ್ತಿದ್ದಾರೆ. ಅವರು ಜೈ ಜೈ ಅಂತಿದ್ದಾರೆ. ಯಾವತ್ತಾರು ನೀವು ನಮ್ಮ ಮಕ್ಕಳು ಜಯವಾಗಲಿ ಅಂತಿದಾರ, ಹೆಣ್ಮಕ್ಳು ಜಯವಾಗಲಿ ಅಂತಿದಾರ. ಅದೇ ಹೇಳಿದ್ರೆ ಬಾಲಕೃಷ್ಣನ್ ಜಯವಾಗಲಿ ಅಂತಿದ್ದಾರೆ ಅಪ್ಪ ನೀವು. ಅದಕ್ಕೆ ಅವು ಮಾಡೋದು ಈಗ ಇದರಿಂದ ಅಲ್ಲಿಂದ ಬಿಡ್ಬಿಡ್ಬೇಕು ನೀವು. ನಮ್ಮ ಅಪ್ಪ ಅಡ್ಬಿಳಿ, ಮಕ್ಕಳು ಜಯವಾಗಲಿ. ಹಾಗಾಗಿ ನಾವೆಲ್ಲರೂ ಹೋರಾಟಕ್ಕೆ ನಾವೆಲ್ಲರೂ ಇರ್ತೀವಿ. ಯಾವುದು ಎದುರ್ಕೊಳ್ಳೋದು ಬೇಡ. ಏನೇ ಕಷ್ಟ ಬಂದರೂ ಎದುರಿಸೋಣ, ಹೋರಾಟ ಮಾಡೋಣ. ನಮ್ಮ ತಾಯಿನ ಕಿತ್ಕೊತಾವ್ರೆ, ಕಬಳಿಸ್ತಾವ್ರೆ. ಆ ತಾಯಿಗೆ ರಕ್ಷಣೆ ಕೊಡೋದು ನನ್ನ ಜವಾಬ್ದಾರಿ. ನಮಸ್ಕಾರ. ಸಂಘಟಿತವಾಗಿರುವ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ನನ್ನ ಎಲ್ಲ ಕಾಲ ಮತ್ತು ಶ್ರಮವನ್ನು ವಹಿಸುತ್ತೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಈ ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ಸಂಘಟನೆಯಲ್ಲಿ ಭಾಗವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತಿದ್ದೇನೆ. ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಸ್ವಾಭಿಮಾನ ಚಳವಳಿಗೆ, ಸ್ವಾಭಿಮಾನ ಹೋರಾಟಕ್ಕೆ, ನೇಗಿಲ ಯೋಗಿಗೆ, ದೇಶಕ್ಕೆ ಅನ್ನ ಕೊಡುವ ಅನ್ನದಾತರಿಗೆ. ಬಿಡದಿಯಲ್ಲಿ ನಮ್ಮ ಹೋರಾಟ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸೀದಾ ಊರಿಗೆ ಹೋಗ್ತಾ ಇಲ್ಲ, ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈಸೂರಿಗೆ ಹೋಗಿ ಅಲ್ಲಿ ನಮ್ಮ ಶಾಪ್ ಓಪನ್ ಇದೆ ನಾಳೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕೆಲಸ ರೀ. ನಾನು ಬೆಳಿಗ್ಗೆನೇ ಹೋಗ್ಬೇಕಾಗಿತ್ತು, ಬಟ್ ಏನು ಮಾಡೋದು, ರೈತರಿಗೋಸ್ಕರ ಇದಕ್ಕೆ ಬರಲೇಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ಬಂದು ಇದನ್ನೆಲ್ಲ ಮುಗಿಸ್ಕೊಂಡು ಟೈಮಿಗ್ಲೇ ಎಷ್ಟು 6:30 ಆಗಿದೆ. ನಾನು ಹೋಗ್ಸಿರೋ ತನಕ 7:30-8 ಗಂಟೆ ಆಗುತ್ತೆ. ಇವಾಗ ಹೋಗಿ ಅಲ್ಲಿ ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ನಾನು ನಾಳೆ ಶಾಪ್ ಓಪನ್ ಮಾಡೋದಿದೆ. ನಾನು ಅದನ್ನು ನಮ್ಮ ಡೈಲಿ ಬ್ಲಾಗ್ ಏನಿದೆ ಅದರಲ್ಲಿ ಹಾಕ್ತೀನಿ ನೋಡಿ. ಓಕೆ, ಇಲ್ಲಿ ಏನೇನಾಯಿತು ಎಲ್ಲ ನೋಡಿದ್ದೀರಾ. ಹೌದು ರೀ, ಇಲ್ಲಿ ಕೆಲವರು ಭೂಮಿ ಕೊಡಲ್ಲ. ಆಲ್ಮೋಸ್ಟ್ 90% ರೈತರು ಭೂಮಿ ಕೊಡಲ್ಲ ಅಂತಲೇ ಇರೋದು. ಅಲ್ಲಿ ಕಿರಿಕ್ ಮಾಡ್ಕೊಂಡು ಬರ್ತಾರೆ. ಅವರೆಲ್ಲ ದುಡ್ಡು ತಗೊಂಡು ಈ ದುಡ್ಡಿಗೋಸ್ಕರ ಫೇಕ್ ರೈತರು ಅಂತ ಹೇಳ್ತಾರಲ್ವ, ನಾವು ಆ ಥರ ಹೇಳ್ಬಾರ್ದು. ಏನು ಮಾಡೋಕ್ಕಾಗಲ್ಲ, ಹೇಳಲೇಬೇಕು. ಈ ದುಡ್ಡು ತಗೊಂಡು ರೈತರಲ್ಲ, ಅವ್ರು ಯಾರು ರೈತರಲ್ಲ, ದುಡ್ಡಿಗೋಸ್ಕರ ಇಲ್ಲಿ ಹೋರಾಟ ಮಾಡೋಕ್ಕೆ ಹೋಗ್ತಾರಲ್ಲ ಅವರಿಗೆ, ಜೊತೆಗೆ ಅಲ್ಲಿನ ರೈತರಿಗೆ ಕಿರಿಕ್ ಮಾಡೋದಕ್ಕೆ ಅಂತಲೇ ಬಿಟ್ಟಿರೋಂತಹ ರೈತರು. ಅವರು ರೈತರಲ್ಲ, ಅವರು ಒಂಥರ ಏನು ಹೇಳ್ಬೋದು, ಗುಂಡಗಳು ಅಂತ ಹೇಳ್ಬೋದು. ಆ ಥರ ವರ್ತನೆ ಮಾಡಿದ್ರು. ಸೊ ಅವ್ರು ಏನಾದರೂ ಮಾಡಲಿ, ಕೊನೆಗೆ ಅಲ್ಲಿನ ರೈತರಿಗೆ ನಾವು ಹೇಳೋದಷ್ಟೇ, ನಿಮ್ಮ ಭೂಮಿನ ಯಾವುದೇ ಕಾರಣಕ್ಕೂ ನೀವು ಬಿಡೋದಕ್ಕೆ ಹೋಗಬೇಡಿ. ನಿಮ್ಮ ಸಪೋರ್ಟ್ಗೆ, ನಿಮ್ಮ ಬೆನ್ನಿಂದೆ ನಾವು ಸದಾ ಇರ್ತೀವಿ ಅಂತ ಹೇಳ್ತಾ, ಪ್ರಕಾಶಣ್ಣನೂ ಅಷ್ಟೇ ಸೀದಾ ಅಲ್ಲಿಂದ ಪ್ರಕಾಶಣ್ಣ ಎಲ್ಲಿಗೋದ್ರು? ಸಸಿಯವರ ಪ್ರಕಾಶಣ್ಣ ಎಲ್ಲಿಗೋದ್ರು? ಶಿವಮೊಗ್ಗ. ಪ್ರಕಾಶಣ್ಣವರು ಅಲ್ಲಿಂದ ಸೀದಾ ಶಿವಮೊಗ್ಗಕ್ಕೆ ಹೋದ್ರು. ಅಲ್ಲೊಂದು ಏನೋ ಮೀಟಿಂಗ್ ಇದೆಯಂತೆ. ನಾನಿವಾಗ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಓಕೆ, ಏನೇ ಆಗಲಿ, ರೈತರಿಗೆ ಒಳ್ಳೇದಾಗಲಿ. ಜೈ ರೈತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನಾಳೆ ನಮ್ಮ ವ್ಲಾಗಲ್ಲಿ, ನಮ್ಮ ಶಾಪ್ ಓಪನ್ ವಿಡಿಯೋದಲ್ಲಿ. ಓಕೆ ರೀ, ಸಿಗೋಣ ನಾಳೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.